ನಮಸ್ಕಾರ. ಬೆಂಗಳೂರು ವಿಶ್ವವಿದ್ಯಾನಿಲಯದ ಐಚ್ಛಿಕ ಕನ್ನಡ BAಗೆ ನಾನು ಸಹಜ ಕೃಷಿ ಅಂತಲೂ ಒಂದು ಪಾಠವನ್ನು ಮಾಡಿದ್ದೆ. ಇದು ಲ್ಯಾಂಗ್ವೇಜ್ ಕನ್ನಡದಲ್ಲಿ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ಇಲ್ಲಿ ಅಂಡುಗುಡಿ ಮರಗಳು ಇದಕ್ಕೆ ಕೆಲವರು ಪ್ರತಿಕ್ರಿಯೆ ತೋರಿಸುವಾಗ ನೀವು ಇದೊಂದು 3ನೇ ಸೆಮಿಸ್ಟರ್ನ ಪಾಠ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ 3ನೇ ಸೆಮಿಸ್ಟರ್ಗೂ ಮಾಡಿದ ಹಾಗೆ ನೆನಪು ನನಗೆ ಅಸ್ಪಷ್ಟವಾಗಿ. ನಾನು ಸೆಮಿಸ್ಟರ್ ಬರೆದಿರ್ತೀನಿ, ಬಟ್ ಆಮೇಲೆ ಮರೆತುಬಿಟ್ಟಿರ್ತೀನಿ. ಆದ್ದರಿಂದ ಈಗ ಅವ್ರು ಕೇಳ್ತಾ ಇರುವಂತಹ ವಿಷಯ ಇದೆಯಲ್ಲ, ಅದು ನನಗೆ ತುಂಬ ಹೃದಯಕ್ಕೆ ತುಂಬ ಹತ್ತಿರವಾದ್ದು, ತುಂಬ ಮಾತಾಡಿರೋದು, ತುಂಬ ಬರೆದಿರೋದು. ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋದರೆ ಜನ್ನ ಅಂತ ಒಂದು ವಿಡಿಯೋ ಇದೆಯಲ್ಲ, ಅಲ್ಲಿ ಇದು ವಿಸ್ತಾರವಾಗಿ ಬಂದಿದೆ. ಆ ಪುಸ್ತಕವನ್ನೇ ನಾನು ಓದ್ತೀನಿ. ಜನ್ನ ಅನ್ನೋ ಅಧ್ಯಾಯ, ಅದು ಕನ್ನಡ ಸಾಹಿತ್ಯದಲ್ಲಿ ನನ್ನದೇ ಕನ್ನಡ ಸಾಹಿತ್ಯದಲ್ಲಿ ಇದೆ. ಕನ್ನಡವೆಂದರೆ ಬರೀ ನುಡಿಯಲ್ಲ ಅಂತ. ಈ ಪುಸ್ತಕವನ್ನು ನಾನು ಪ್ರಾರಂಭದ ವಿಡಿಯೋಗಳಲ್ಲಿ ತುಂಬ ಸಲ ತೋರಿಸಿದ್ದೀನಿ. ಅದಕ್ಕೆ ಮೊದಲು ಒಂದು ವಿಷಯ ಹೇಳಬೇಕನ್ನಿಸಿ ನಾನು ಈ ಪೀಠಿಕೆಯನ್ನು ಹಾಕ್ತಾಯಿದ್ದೀನಿ. ಇವರು ಧವಳಚಂದ್ರಿಕಾ ಅಂತ ಕಾಣುತ್ತೆ ಈ ಹುಡುಗಿ ಹೆಸರು. ಚಂದ್ರಿಕಾ ಕೆ ಅಂತಿದೆ, ಅವರೇ ಇರ್ಬೋದು. 2021ರಿಂದ ಈ ಹುಡುಗಿ ನನ್ನ ವಿಡಿಯೋವನ್ನು ಗಮನಿಸ್ತಾ ಇದ್ದಾಳೆ. ಇಂಥದ್ದೊಂದು ಅವಕಾಶ ಅವಳು ಕೊಟ್ಟಿದ್ದಕ್ಕೆ ಅವಳಿಗೆ ಮೊದಲು ಥ್ಯಾಂಕ್ಸ್ ಹೇಳಬೇಕು ನಾನು. ಇದು 3ನೇ ಸೆಮ್ ಅಂತ ಬರಿತಾ ಇದ್ದಾಳೆ, 3ನೇ ಸೆಮಿಸ್ಟರ್ ಅಂತ ಬರಿತಾ ಇದ್ದಾರೆ. ಹಾಗಾಗಿ ನಾನು 5ನೇ ಸೆಮಿಸ್ಟರ್ಗೆ ಒಂದು ಪಾಠ ಮಾಡುವಾಗ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಹೆಣ್ಣಿನ ಮಾದರಿ ಅಂತ ಒಂದು ಪೇಪರ್ ಇದೆ. ಒಂದು ಅವರ 3 ಪೇಪರ್ ಏನೋ ಇರ್ತಲ್ಲ, ಅದರಲ್ಲಿ ಒಂದು ಪೇಪರು, ಅದರಲ್ಲಿ 3 ಮಾದರಿಗಳನ್ನು ಕೊಟ್ಟಿದ್ದಾರೆ. ಒಂದು ಅಮೃತಮತಿ, ಒಂದು ಮಹಾಶ್ವೇತ, ಒಂದು ದ್ರೌಪದಿ. ಅದನ್ನು ನಾವು ಏನಂತ ಹೇಳಿದ್ವಿ ಅಂದರೆ, ಅಮೃತಮತಿಯನ್ನು ಜಾರಣಿಯ ಮಾದರಿ, ಹೆಣ್ಣಿನ ಮಾದರಿ ಅಂತಿದೆಯಲ್ಲ, ಜಾರಿಣಿ ಅಮೃತಮತಿ ಹಾಗೆ ಕರಿಬೇಕು. ಆಮೇಲೆ ಮಹಾಶ್ವೇತ ತಪಸ್ವಿನಿ, ದ್ರೌಪದಿ ಪ್ರತಿಭಟನೆ ಅಂತ ನನಗನ್ಸಿದ್ದನ್ನು ನಾನು ಮಾಡಿದ್ದೆ. ಅದನ್ನು ತುಂಬ ಜನ ನೋಡಿದ್ದಾರೆ, ಅದ್ರ ಬಗ್ಗೆ ಪ್ರಶ್ನೆ ಕೂಡ ಕೇಳಿದೆ. ಈಗ ಜನ್ನನ ಯಶೋಧರ ಚರಿತೆಯ ಬಗ್ಗೆ ನಾವು ಮಾತಾಡಬೇಕು. ನಾನಾಗಿ ಕತೆ ಹೇಳೋಣ ಅಂತ ಅಂದ್ಕೊಂಡೆ, ಮಧ್ಯೆ ಸೇರಿಸ್ತೀನಿ ಇದನ್ನು. ಆದರೆ ನಾನೇ ಬರೆದಿರೋ ಸಾಹಿತ್ಯ ಚರಿತ್ರೆ ಪುಟಗಳನ್ನು ನನಗೆ ಗಮನಿಸಿದಾಗ ಎಲ್ಲ ಅಲ್ಲೇ ಬಂದುಬಿಟ್ಟಿದೆಯಲ್ಲ, ಎಷ್ಟೊಂದು ವಿಸ್ತಾರವಾಗಿ ಬಂದಿದೆ. ಓದ್ಬಿಡೋಣ, ಓದಿದ್ರೆ ಸ್ವಲ್ಪ ಕೇಳೋರ್ಗೂ ಬರ್ಕೊಳ್ಳೋರ್ಗೂ ಸುಲಭ ಆಗುತ್ತೆ. ನಾನು ಮಾತಾಡೋದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಗೋದು ಜಾಸ್ತಿ ನಾನು ಅಂತನ್ನುವ ಕಾರಣಕ್ಕಾಗಿ ಇದನ್ನು ನನಗೆ ಎತ್ಕೊಂಡಿದ್ದೀನಿ. ಹಾಗಾಗಿ ಜನ್ನನ ಪರಿಚಯವನ್ನು ಸ್ವಲ್ಪ ನಾವು ಮಾಡಿಕೊಡ್ಬೇಕಾಗತ್ತೆ. 13ನೇ ಶತಮಾನದ ಪ್ರಮುಖ ಕವಿ ಮತ್ತು ವಿಶಿಷ್ಟ ಕವಿಯಾಗಿ ಜನ್ನನು ತೋರುತ್ತಾನೆ. ಪೊನ್ನಾರನ್ನರ ಜೊತೆ ಸೇರಿ ಕವಿಚಕ್ರವರ್ತಿಗಳ ಪಟ್ಟಿಯಲ್ಲಿ ಸೇರಿದ್ದು ಒಂದು ವಿಶೇಷ. ಯಾಕೆಂದರೆ ಪಂಪನಿಗೆ ಸಿಗೋದಿಲ್ಲ. ಯಾಕೆಂದರೆ ಪಂಪನಿಗೆ ಆಶ್ರಯ ಕೊಟ್ಟ ರಾಜ ತಾನೇ ಸ್ವತಃ ಚಕ್ರವರ್ತಿ ಅಲ್ಲ, ಅರಿಕೆಸರಿ. ಆದ್ದರಿಂದ ತನ್ನ ಆಶ್ರಯದಲ್ಲಿರುವ ಕವಿಗೆ ಕವಿಚಕ್ರವರ್ತಿ ಕೊಡೋಕ್ಕಾಗಲಿಲ್ಲ ಅವನಿಗೆ. ಆದರೆ ಚಾಲುಕ್ಯರು ಈ ಜನ್ನನ ವೇಳೆಗೆ ಚಕ್ರವರ್ತಿಗಳಾಗಿದ್ದರು. ಅದರಿಂದ ಪೊನ್ನ ಇದ್ದಿದ್ದು 10ನೇ ಶತಮಾನದಲ್ಲೇ. ಹಾಗಾಗಿ ಪೊನ್ನ, ರನ್ನ ಮತ್ತು ಅವರಿಬ್ಬರ ಜೊತೆ ಜನ್ನ, ಇವರನ್ನು ಕವಿಚಕ್ರವರ್ತಿಗಳು ಅಂತ ಕರೀತಾರೆ. ಇದು ಒಂದು ಅದೃಷ್ಟ ಇದು ಎಲ್ಲ ಅದೃಷ್ಟವೇ. ರಾಜಂಗಿರೋ ಬಿರುದನ್ನು ಕವಿಗಳು ಹಂಚ್ಕೊಳ್ಳೋದಂದರೆ. ಮತ್ತು ಇನ್ನೊಂದು ಏನಂದರೆ, ಅದುವರೆಗಿನ ಪರಂಪರೆಯನ್ನು ಮುರಿದು ಒಂದು ಲೌಕಿಕ ಒಂದು ಧಾರ್ಮಿಕ ಎಂಬ ಪರಂಪರೆಯನ್ನು ಬಿಟ್ಟು ಪಂಪ, ಪೊನ್ನ, ರನ್ನ ಎಲ್ಲ ಅದನ್ನೇ ಮಾಡ್ತಾರೆ. ಒಂದು ಲೌಕಿಕ ಕಾವ್ಯ, ಒಂದು ಧಾರ್ಮಿಕ ಕಾವ್ಯ ಅಂತ. ಪಂಪ ಮಾಡಿದ್ದದು ಒಂದು ವಿಕ್ರಮಾರ್ಜುನ ವಿಜಯ ಲೌಕಿಕ ಕಾವ್ಯ, ಆದಿಪುರಾಣ ಧಾರ್ಮಿಕ ಕಾವ್ಯ. ರನ್ನನು ಹಾಗೆ ಮಾಡ್ತಾನೆ, ಸಾಹಸ ಭೀಮ ವಿಜಯ ಒಂದು, ಅಜಿತ್ ಪುರಾಣ ಒಂದು ಅಂತ. ಆ ಪರಂಪರೆಯನ್ನು ಮುರಿದು 2 ಧಾರ್ಮಿಕ ಕಾವ್ಯಗಳನ್ನು ರಚಿಸ್ತಾನೆ ಇವನು. ಅಂದರೆ 2 ಜೈನ ಧರ್ಮದ ಪ್ರತಿಪಾದನೆಗಾಗಿ. ಅನಂತನಾಥ ಪುರಾಣ ಮಾಡೋದು ಜೈನ ಧರ್ಮದ ಪ್ರತಿಪಾದನೆಯನ್ನೇ, ಯಶೋಧರ ಚರಿತೆ ಮಾಡೋದು ಕೂಡ ಜೈನ ಧರ್ಮದ ಪ್ರತಿಪಾದನೆ. ಇವನು ಲೌಕಿಕ ಕಾವ್ಯವನ್ನು ರಚಿಸ್ತಾ ಇಲ್ಲ. ಆದರೆ ಯಶೋಧರ ಚರಿತೆ ಯಾವ ಲೌಕಿಕ ಕಾವ್ಯವನ್ನು ಮೀರಿಸಿ ಸಂಚಲನವನ್ನು ಕನ್ನಡ ಸಾಹಿತ್ಯದಲ್ಲಿ ಸೃಷ್ಟಿ ಮಾಡಿದ್ದು ಒಂದು ವಿಶೇಷ. 2ನೇ ವಿಶೇಷ ಆಯಿತಾ. 3ನೇದೇನೆಂದರೆ, ಬರೀ ಕಂದಪದ್ಯಗಳಿಂದಲೇ ಕಾವ್ಯವನ್ನು ರಚಿಸಿತ್ತು. ಯಾರೂ ಧೈರ್ಯ ಮಾಡಿಲ್ಲ. ಹರಿಹರ ರಗಳಲ್ಲಿ ಬರೆಯೋವರೆಗೆ, ವಚನಕಾರರು ಬಿಟ್ಬಿಡಿ, ಅವ್ರದ್ದೊಂದು ಬೇರೆ ಚಳುವಳಿ ಇದು. ಹರಿಹರ ರಗಳಲ್ಲಿ ಬರೆಯೋವರೆಗೂ ಚಂಪು ಛಂದಸ್ಸನ್ನು ಬಿಟ್ಟು, ಚಂಪು ಛಂದಸ್ಸಲ್ಲೇ ಕಂದಪದ್ಯ ಬರುತ್ತೆ, ಚಂಪು ಮಧ್ಯದಲ್ಲಿ, ವೃತ್ತಗಳ ಮಧ್ಯದಲ್ಲಿ. ಬರೀ ಕಂದಪದ್ಯಗಳಿಂದಲೇ ಕಾವ್ಯವನ್ನು ರಚಿಸಿದವನು ಇವನೇ ಮೊದಲನೆಯವನು, ಇವನೇ ಕೊನೆಯವನು ಅಂತ ಅವನು ಒಂದು. ಹೀಗಾಗಿ
ಮೂರು ವಿಶೇಷಗಳುಂಟು. ಇವನನ್ನು ಪಂಪನಂತೆ ಸರ್ವಂಕಷವಾದ ಪ್ರಫುಲ್ಲವಾದ ವ್ಯಕ್ತಿತ್ವವುಳ್ಳವನು ಎನ್ನುತ್ತಾರೆ ರಮಶ್ರೀ ಮುಗುಳಿ. ಇವನ ತಂದೆ ಶಂಕರ, ತಾಯಿ ಗಂಗೆ, ಹೆಂಡತಿ ಲಕುಮಾದೇವಿ, ಗುರು ಸುಮನೋ ಬಾಣ ಎಂಬುದು ಸದ್ಯಕ್ಕೆ ಒಪ್ಪಿತವಾದ ಮಾತು. ತುಂಬ ಚರ್ಚೆ ಇದೆ ಅದರ ಬಗ್ಗೆ. ಆದ್ದರಿಂದ ಹೊಯ್ಸಳ ನರಸಿಂಹನ ಓಲಗದಲ್ಲಿ ದಂಡಾಧೀಶ, ಮಂತ್ರಿ, ಕವಿಯಾಗಿದ್ದನಂತೆ. ಜೈನ ಮಂದಿರಗಳನ್ನು ಕಟ್ಟಿಸಿದ್ದನಂತೆ. ಪಂಪನಂತೆ ಸುಂದರ ಅಂತ ಪಂಪ ತನ್ನಂತಾನೆ ವರ್ಣಿಸ್ಕೊಳ್ತಾನೆ. ಮೃದುಕುಟಿಯ ಶಿರೋರುಹಂ ಸರೋರುಹ ವದನಂ ಅಂಥೇಳಿ. ಹಾಗೆ ಇವನು ನಾನು ತುಂಬ ಸುಂದರವಾಗಿದ್ದೀನಿ ಅಂತ ಹೇಳ್ಕೊಂಡಿರೋಂಥ ಪದ್ಯ ಇದೆ. ಮತ್ತು ಇಲ್ಲಿ ಏನಾಗಿದೆ ಅಂದರೆ ಕಾಲದ ಬಗ್ಗೆ ಒಂಚೂರು ವಿವರ ಇದೆ. ಅದನ್ನು ನಾನು ಬಿಡ್ತೀನಿ, ಯಾಕೆಂದರೆ ನಮಗೆ ಈಗ ಜನನ ಯಶೋಧರ ಚರಿತ್ರೆ ನಾವು ಬರಬೇಕು. ಆದರೆ ಅನಂತನಾಥ್ ಪುರಾಣದ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳ್ತೀನಿ. ಇಲ್ಲಿ ಅದ್ರ ಬಗ್ಗೆನೂ ದೀರ್ಘವಾಗಿ ಬರ್ತೀನಿ. ಆದರೆ ಅಷ್ಟೊಂದು ನಮಗೆ ಬೇಡ ಅಂತ ನಮ್ಮ ಕಾರಣದಿಂದ ಅನಂತನಾಥ್ ಪುರಾಣದಲ್ಲಿ ಕತೆ ಏನು ಅಂದರೆ, ವಸುಶೇಣನ ಹೆಂಡತಿ ಸುನಂದೆ ಚೆಲುವೆ. ಆಕಸ್ಮಿಕವಾಗಿ ಅವಳನ್ನು ಕಂಡ ವಸುಶೇಣನ ಗೆಳೆಯ ಚಂಡಶಾಸನ ಅವಳನ್ನು ಬಯಸಿ ಅಪಹರಿಸುತ್ತಾನೆ. ಯುದ್ಧಕ್ಕೆ ಬಂದ ವಸುಶೇಣನ ಜೊತೆ ಯುದ್ಧ ನಡೆಯುತ್ತಿರುವಾಗ ಸುನಂದೆಗೆ ಗಂಡನ ಮೇಲಿರುವ ಒಲವು ಅವನಿಗೆ ಅರ್ಥವಾಗುತ್ತದೆ. ನಾಗಚಂದ್ರನ ಪಂಪರಾಮಾಯಣದಲ್ಲೂ ಇದೇ ಥರ ಇದೆ. ಆದರೂ ಹೆಜ್ಜೆ ಹಿಂದಿಡಲಾರದ ಚಂಡಶಾಸನನು ಯುದ್ಧದಲ್ಲಿ ಅವಳ ಗಂಡ ಸತ್ತನೆಂದು ತಿಳಿಸಿ ಅವನ ಮಾಯಾಶಿರವನ್ನು ಸುನಂದೆಗೆ ತೋರಿಸುತ್ತಾನೆ. ಇಲ್ಲಿಯವರೆಗೆ ರಾಮಾಯಣದ ಕಥೆಯನ್ನೇ ಅನುಸರಿಸುವಂತೆ ತೋರಿದರೂ ಇಲ್ಲಿನ ಮುಂದೆ ಕಥೆ ತಿರುವು ಪಡೆಯುತ್ತದೆ. ಗಂಡನ ಮಾಯಾಶಿರವನ್ನು ಕಂಡ ಸುನಂದೆ ಗಂಡ ಸತ್ತನೆಂದೇ ಭಾವಿಸಿ ತಾನೂ ಸತ್ತು ಹೋಗುತ್ತಾಳೆ. ಅವಳಿಲ್ಲದೆ ಬದುಕಲಾರದ ಚಂಡಶಾಸನನು ಅವಳಿಗೆ ಚಿತೆ ಏರ್ಪಡಿಸಿ ತಾನೂ ಸಹಗಮನ ಮಾಡುತ್ತಾನೆ. ಸತಿ ಸಹಗಮನ ಕೇಳಿದ್ವಿ. ಇದು ಪತಿ ಸಹಗಮನವಾ? ಇಲ್ಲ, ಅವನ ಪತಿಯೂ ಅಲ್ಲ, ಅವಳನ್ನು ಅಪಹರಿಸಿರೋನು. ಆದ್ದರಿಂದ ಇದನ್ನು ವಿಕೃತ ಕಾಮ ಅಂತ ಹೇಳ್ತಾರೆ. ಇದು ಗಂಡಿನ ವಿಕೃತ ಕಾಮವನ್ನು ಅನಂತನಾಥ ಪುರಾಣದಲ್ಲೂ, ಹೆಣ್ಣಿನ ವಿಕೃತ ಕಾಮವನ್ನು ಯಶೋಧರ ಚರಿತೆಯಲ್ಲೂ ತೋರಿಸಿದ ಮನಃಶಾಸ್ತ್ರವನ್ನು 13ನೇ ಶತಮಾನದಲ್ಲಿಯೇ ತನ್ನ ಕಾವ್ಯಕ್ಕೆ ಅಳವಡಿಸಿದ ವಿಶೇಷ ವ್ಯಕ್ತಿತ್ವವುಳ್ಳ ಕವಿ ಜನ್ನ. ಅದು ಕೇಳೇ ಇರಲಿಲ್ಲ, ಪದನೇ ಕೇಳಿರಲಿಲ್ಲ. ಎಲ್ಲಿ ತಿರುವೇಣಿಯವರು ಬರೆಯೋಕ್ಕೆ ಶುರು ಮಾಡಿದಾಗ ಕಥೆಯಲ್ಲಿ ಮನಃಶಾಸ್ತ್ರವನ್ನು ಅಳವಡಿಸೋದು ಅದೊಂದು ತಂತ್ರ ಅಂತೆಲ್ಲ ಆಯಿತು. ನಮಗೆ ತಿಳಿದ ಮಟ್ಟ ಕನ್ನಡ ಸಾಹಿತ್ಯದಲ್ಲಿ ಮೊದಲು ಮಾಡಿದ್ರೆ ತಿರುವೇಣಿನೇ ಅಧಿಕೃತವಾಗಿ ಹೇಳೋದಾದರೆ. ಬೇರೆಯವರು ಅಲ್ಲೊಂಚೂರು ಇಲ್ಲೊಂಚೂರು ಏನೋ ಮಾಡಿರ್ಬೋದು. ಹಾಗಾಗಿ ಇದು ಅಮೃತಮತಿಯ ಇದು ಜನ್ನನ ಅನಂತನಾಥ ಪುರಾಣದ ಕಥೆ ಆಯಿತು. ಈಗ ಯಶೋಧರ ಚರಿತೆಯ ಬಗ್ಗೆ. ಯಶೋಧರ ಚರಿತೆ ತುಂಬ ಪ್ರಸಿದ್ಧವಾದ ಕಾವ್ಯ. ಸಂಸ್ಕೃತದಲ್ಲಿ ಬೇಕಾಷ್ಟು ಇದೆಯಂತೆ, ಕನ್ನಡದಲ್ಲೂ ಇದೆಯಂತೆ. ಸಂಸ್ಕೃತದಲ್ಲಿ ವಾದಿರಾಜ ಅನ್ನೋನು ಒಂದು ಯಶೋಧರ ಚರಿತೆಯನ್ನು ಬರೀತಾನೆ. ಅವನ ಕಥೆಯನ್ನು ಇವನು ಅನುಸರಿಸ್ತಾನೆ. ಇನ್ನು ಬೇರೆ ಬೇರೆಯವ್ರ ಕತೆ ಬೇಡ, ನಮಗೆ ಸ್ವಲ್ಪ ಬೇರೆ ಬೇರೆ ಆಗಿಬಿಡುತ್ತೆ. ಗೊಂದಲ ಉಂಟು ಮಾಡೋದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಯಶೋಧರ ಚರಿತೆಯ ಬರೆದು 21 ವರ್ಷಗಳ ನಂತರ ಅನಂತನಾಥ ಪುರಾಣವನ್ನು ಬರೆದೇನೆ. ಯಾಕೆ ಅಂದರೆ ಬರೀ ಕಂದ ಪದ್ಯದಲ್ಲಿ ತುಂಬ ಸುಲಭವಾದ ಒಂದು ಕತೆ ಹೇಳಿಬಿಟ್ಟು ನಾನು ಪಾಂಡಿತ್ಯ ಇಲ್ಲ ಅಂತೆಲ್ಲ ಅಂದ್ಕೊಂಡ್ಬಿಡ್ತಾರೋ, ನಾನು ಚಂಪುನಲ್ಲಿ ಬರಿಬಲ್ಲೆ ಅಂತ ಅದನ್ನು ತೋರಿಸೋದಕ್ಕಾಗಿ ಅವನು ಅನಂತನಾಥ ಪುರಾಣವನ್ನು ಬರದ ಅಂಥೇಳಿ. ಈಗ ಯಶೋಧರ ಚರಿತೆ ಬಗ್ಗೆ ನಾನು ಹೇಳಬೇಕಾದ ಎಲ್ಲ ಮಾತುಗಳು ಇಲ್ಲಿವೆ. ಅಮೃತಮತಿಯ ಸ್ವಭಾವದ ವಿಶ್ಲೇಷಣೆಯನ್ನು ಮಾತ್ರ ನಾವು ಸ್ವಲ್ಪ ಮಾಡಬೇಕು. ಅದಕ್ಕೆ ಕಥೆಯ ಹಿನ್ನೆಲೆಯನ್ನು ಮೊದಲು ಅರ್ಥ ಮಾಡಿಕೊಳ್ಳೇಬೇಕು. ಯಶೋಧರ ಚರಿತೆಯಿಂದಲೇ ಜನ್ನನ ಹೆಸರು ಚಿರಸ್ಥಾಯಿಯಾಗಿರ್ಬೋದು. ಕಂದ ಪದ್ಯಗಳಲ್ಲಿ ಇಡೀ ಕಾವ್ಯವನ್ನು ಬರೆದವನು ಇವನೇ ಮೊದಲನೆಯವನು, ಇವನೇ ಕೊನೆಯವನು. ಹೊಸಗನ್ನಡದಲ್ಲಿ ಕಂದ ಪದ್ಯವು ಬೇರೆ ಬೇರೆ ರೂಪದಲ್ಲಿ ಅವತರಿಸಬಹುದು ಅಷ್ಟೇ, ಆದರೆ ಬರೆಯೋದು ಹಾಗಲ್ಲ. ಸಂಸ್ಕೃತದಲ್ಲಿ ಯಶೋಧರನ ಕಥೆಯ ಅನೇಕ ಕಾವ್ಯಗಳಿವೆ. ಅವುಗಳಲ್ಲಿ ಸೋಮದೇವನ ಯಶಸ್ತಿಲಕ ಚಂಪು ಮತ್ತು ವಾದಿರಾಜನ ಯಶೋಧರ ಚರಿತೆ ಮುಖ್ಯವಾದವು. ಜನ್ನನು ಕತೆಗಾಗಿ ವಾದಿರಾಜನನ್ನು ಅನುಸರಿಸಿರುವಂತೆ ತೋರಿದರೂ ಅನೇಕ ಕಡೆಗಳಲ್ಲಿ ಸ್ವಾತಂತ್ರ್ಯ ವಹಿಸಿದ್ದಾನೆ. ವಾದಿರಾಜನ ಯಶೋಧರ ಚರಿತೆ ನಾನು BA ಓದುವಾಗ ನಮಗೆ ಅದು ಪಟ್ಟಿಯಾಗಿತ್ತು. ಅಮೃತ ಮೇಡಮ್ ಅದನ್ನು ಪಾಠ ಮಾಡ್ತಾಯಿದ್ರು. ಅದು ಎಷ್ಟು ಅಶ್ಲೀಲವಾಗಿತ್ತು ಅಂದರೆ ಅನುವಾದ, ವಾದಿರಾಜನ ಯಶೋಧರ ಚರಿತೆಯ ನೇರ ಅನುವಾದ. ಜನ್ನಂದಲ್ಲ, ವಾದಿರಾಜಂದು. ಎಷ್ಟು ಇಲ್ಲೂ ಬರುತ್ತೆ ಅಶ್ಲೀಲತೆ. ಆದರೆ ಜನ್ನನ ಕಾವ್ಯದಲ್ಲ ಇದು ಕಾಣಲ್ಲ. ಮೇಡಮ್ ಪದ್ಯಗಳನ್ನು ಬಿಟ್ಟು ಹೊಟ್ಟೋಗ್ಬಿಡ್ತಾಯಿದ್ರು, ಮುಂದಕ್ಕೆ ಅದನ್ನು ಓದಲಾರದೆ. ಹಾಗಾಗಿ ಆದ್ದರಿಂದ ವಾದಿರಾಜನ ಕಾವ್ಯವನ್ನು ಇವನು ಅನುವಾದ ಮಾಡಿದ ಕನ್ನಡಕ್ಕೆ ಅನ್ನೋ ಥರ ತೋರಿದ್ರು. ಅಲ್ಲಿ ಇಲ್ಲದೇ ಇರುವ ಅನೇಕ ವಿಷಯಗಳನ್ನು ಇವನು ಹೇಳ್ತಾನೆ. ಅದನ್ನೆಲ್ಲ ನಾನು ಕೊನೆಯಲ್ಲಿ ಪಾಯಿಂಟ್ ಔಟ್ ಮಾಡ್ತೀನಿ. ಆದ್ದರಿಂದ ಇವನು ಸ್ವಾತಂತ್ರ್ಯವನ್ನು ವಹಿಸೋದು ತುಂಬ ಜಾಸ್ತಿ ಅಂತ. ಹೇಗೆ ಕವಿರಾಜ ಮಾರ್ಗಕಾರ ದಂಡಿಯ ಕಾವ್ಯಾದರ್ಶವನ್ನು ಕನ್ನಡದಲ್ಲಿ ಹೇಳ್ತೀನಿ ಅಂತ ಹೊರಟುಬಿಟ್ಟು ತುಂಬ ಸ್ವಾತಂತ್ರ್ಯ ವಹಿಸ್ಬಿಡ್ತಾನಲ್ಲ, ಅದೇ ಥರ ಅಂತ.
ಇದೆಲ್ಲ ಚಿಕ್ಕ ಕನ್ನಡ ವಿದ್ಯಾರ್ಥಿಗಳು ತಿಳಿದಿರಬೇಕಾದ ವಿಷಯ. ಜನ್ನನ ಅನೇಕ ಕವಿತೆಗಳು ವಾದಿರಾಜನಲ್ಲಿ ಇಲ್ಲ. ಇದು ಸುಮಾರು 310 ಪದ್ಯಗಳನ್ನು 4 ಅವತಾರಗಳಲ್ಲಿ ಉಳ್ಳ ಚಿಕ್ಕ ಕಾವ್ಯ. ಪ್ರತಿ ಅವತಾರದ ಕೊನೆಯಲ್ಲಿ ಕೆಲವು ವೃತ್ತಗಳು, ಉಳಿದವೆಲ್ಲ ಕಂದ ಪದ್ಯಗಳು. ಜೈನ ಧರ್ಮದ ಪ್ರತಿಪಾದನೆಯೇ ಮುಖ್ಯ ಉದ್ದೇಶವಾಗಿದ್ದು, ಇದಕ್ಕೆ ಆನುಷಂಗಿಕವಾಗಿ ಬರುವ ಅಮೃತಮತಿಯ ಕಥೆಗೆ ಹೆಚ್ಚು ಒತ್ತು ಬಿದ್ದು ಇವತ್ತಿಗೂ ಅವಳ ವರ್ತನೆ ಕುರಿತು ಚರ್ಚೆಯಾಗುತ್ತಿರುವುದು ಮತ್ತು ನಾಟಕ ಕವಿತೆಗಳು ಬಂದಿರುವುದೇ ಅಲ್ಲದೆ, ಜನ್ನನ ನಂತರ ಕನ್ನಡದಲ್ಲಿ ಅನೇಕ ಯಶೋಧರ ಚರಿತೆಗಳು ಬಂದಿವೆ. ಅವನಿಗಿಂತ ಮುಂಚಿನ ಕನ್ನಡ ಯಶೋಧರ ಚರಿತೆಗಳು ಸಿಕ್ಕಿಲ್ಲ. ಹೀಗಾಗಿಯೂ ಅವನೊಬ್ಬನೇ ವಿಷಯದಲ್ಲಿ ರಾಜನಾಗಿ ಮೆರೆಯುತ್ತಾನೆ. ಈಗ ನಾವು ಕಥೆಯನ್ನು ಪ್ರಾರಂಭ ಮಾಡಬೇಕು. ಯಶೋಧರ ಚರಿತೆ ಪ್ರಾರಂಭವಾಗುವುದೇ ಮಾರಿಗುಡಿಯ ವರ್ಣನೆ, ಮಾರಿ ದೇವತೆಯ ಗುಡಿಯ ವರ್ಣನೆಯಿಂದ. ಮಾರಿದತ್ತ ರಾಜ, ಮಾರಿಗುಡಿ ಅದರ ವರ್ಣನೆ. ಮಾರಿದತ್ತನೆಂಬ ರಾಜನು ಪ್ರತಿ ವರ್ಷವೂ ಜಾತ್ರೆಗಾಗಿ ಅನೇಕ ಪ್ರಾಣಿಗಳನ್ನು ಬಲಿಕೊಟ್ಟು ವರ್ಷಕ್ಕೊಮ್ಮೆ ಸಕಲ ಸಲ್ಲಕ್ಷಣದ ಅವಳಿ ಜವಳಿ ಮಕ್ಕಳನ್ನು ಬಲಿಗೊಟ್ಟು ಸೇವೆ ಸಲ್ಲಿಸುತ್ತಿರುತ್ತಾನೆ. ಅವನ ಸೇವಕ ಚಂಡಕರ್ಮನ ಕೈಗೆ ಚರಿಕೆಗೆಂದು ಹೊರಟ ಸುದತ್ತ ಮುನಿಯ ಶಿಷ್ಯರಾದ ಅಭಯರುಚಿ ಅಭಯಮತಿ ಎಂಬ ಅಣ್ಣ ತಂಗಿಯರು ಸಿಕ್ಕಿಬೀಳುತ್ತಾರೆ. ಕತೆ ಹೀಗೇ ಹೋಗುತ್ತೆ, ಫ್ಲ್ಯಾಶ್ ಬ್ಯಾಕಲ್ಲಿ ಹೋಗುತ್ತೆ. ಅದೇ ರೀತಿ ಅನುಸರಿಸಿದ್ರೆ ನಮಗೆ ಗೊಂದಲ ಇರೋದಿಲ್ಲ ಅಂತ ಹೇಳಿ ಇದನ್ನೇ ಓದ್ತಾ ಇದ್ದೀನಿ. ಪ್ರತಿ ಪ್ರಾಣಿಗಳನ್ನ ಹೇಗೆ ಬಲಿ ಕೊಡ್ತಾನೆ ಅಂದರೆ, ಆ ಪ್ರಾಣಿಗಳ ತಲೆಯನ್ನು ಕತ್ತರಿಸಿದಾಗ ಅವು ಹಾರಿ ಗೋಡೆಗೆ ಹೋಗಿ ರಕ್ತ ಇರ್ತಲ್ಲ, ಹೇಗೆ ಕುತ್ತಿಗೆ ಅಂಟ್ಕೊಂಡ್ಬಿಟ್ಟಿವೆ ಅಂತೆ, ಮೆತ್ಕೊಂಡ್ಬಿಟ್ಟಿವೆ ಅಂತೆ. ಹೇಗೆ ಕಾಣಿಸ್ತಾ ಇದೆ ಅವು ಅಂದರೆ, ಗರ್ಭಗುಡಿಯೊಳಗಿರುವ ಮಾರಿ ದೇವತೆಗೆ ತನ್ನ ಭಕ್ತರನ್ನು ನೋಡಬೇಕು ಅಂತ ಆಸೆ. ಕಾಣಿಸಲ್ವಲ್ಲ, ಭಕ್ತರು ನಿಂತಿರೋದು ಹೊರಗಡೆ. ಅದರಿಂದ ಈ ಅನೇಕ ಮುಖಗಳಿಂದ ಭಕ್ತರನ್ನು ನೋಡ್ತಾ ಇದ್ದಳೋ ಈ ಪ್ರಾಣಿಗಳ ಕತ್ತರಿಸಿದ ತಲೆಗಳ ಮುಖಗಳಿಂದ ಅನ್ನುವ ರೀತಿಯಲ್ಲಿ ತೆತ್ತಿಸುವೆ ಮೆರೆದೆವು ಬದಿಲೊಳ್ಳು ಅಂತ ಬರೀತಾನೆ. ಬದಿಲ್ ಅಂದರೆ ಗೋಡೆ, ಅದೊಂದು. ಆಮೇಲೆ ಸಾಯಿಸುವಾಗ ಕಿರ್ಚ್ಕೋತವಲ್ಲ, ಕಿರ್ಚ್ಕೊಳ್ಳೋದು ಅನೇಕ ಕಡೆಗಳಿಂದ ಪ್ರತಿಧ್ವನಿ ಬಂದು ಎದೆ ಒಡೆದು ಹೋಗ್ತಾ ಇತ್ತು ಅಂತ. ಸುಮಾರು 13-14 ಪದ್ಯಗಳನ್ನು ನಾನು ಪಾಠ ಮಾಡಿದೆ. ಒಂದೊಂದು ಕೂಡ ಬಹಳ ಮನಸ್ಸಿನಲ್ಲಿ ತುಂಬ ಅಲೋಲ್ ಕಲ್ಲೋಲವನ್ನು ಹುಟ್ಟಿಸುವಂತಹ ಹಿಂಸೆಯ ಪ್ರತಿರೂಪ. ಅಂತಹ ಹಿಂಸೆ ಮಾಡ್ತಿರ್ತಾನೆ ಅವನು. ವರ್ಷಕ್ಕೊಂದ್ಸಲ ಅವಳಿ ಜವಳಿ ಮಕ್ಕಳು, ಸಕಲ ಸಲ್ಲಕ್ಷಣದ ಕಿರುವರೆಯದ ಚಿಕ್ಕ ವಯಸ್ಸಿನವರ ಅವಳಿ ಜವಳಿ ಮಕ್ಕಳನ್ನು ಹುಡುಕಿ ಬಲಿ ಕೊಡೋದು ಒಂದು ಪದ್ಧತಿ. ಈ ಸಲ ಯಾರು ಸಿಗ್ತಾರೆ ಅಂದರೆ, ಅಭಯರುಚಿ ಅಭಯಮತಿ ಎಂಬ ಅಣ್ಣ ತಂಗಿಯರು. ಇವರು ಯಾರು ಅಂತ ಇಲ್ಲೇ ಬರುತ್ತೆ ಕಥೆನಲ್ಲೇ, ಈಗಲೇ ಹೇಳೋದು ಬೇಡ. ಬರ್ತಾರೆ, ಅವ್ರು ಸಿಗ್ತಾರೆ. ಸಾಮಾನ್ಯವಾಗಿ ಇದುವರೆಗೆ ಹೀಗೆ ಹಿಡಿದು ತರುತ್ತಿದ್ದ ಅವಳಿ ಮಕ್ಕಳು ಮಾರಿ ದೇವಾಲಯವನ್ನು ಪ್ರವೇಶಿಸಿದೊಡನೆಯೇ ಅರೆಸತ್ತಂತಾಗಿ ಅರ್ಧ ಸತ್ತು ಹೋಗ್ಬಿಡ್ತಿದ್ರು. ನೋಡ್ಬಿಟ್ಟು ಭಯ ಆಗಿ ಕೈಯಲ್ಲಿ ಕತ್ತಿ ಹಿರಿದು ತಮ್ಮನ್ನು ಕೊಲ್ಲಲು ನಿಂತ ಮಾರಿದತ್ತನನ್ನು ಕಂಡು ಸತ್ತೇ ಹೋಗುತ್ತಿದ್ದರು. ಆದರೆ ಈ ಅವಳಿ ಮಕ್ಕಳು ಧೀರರು, ಕುಮಾರರು, ಅವಳಿ ಚಂದ್ರರಂತೆ ಶೋಭಿಸುತ್ತಿದ್ದರು. ಚಿಕ್ಕ ಚಿಕ್ಕ ಪದ್ಯಗಳು ತುಂಬ ಚೆನ್ನಾಗಿದೆ. ಧೀರರ ಕಟಕುಮಾರರ್ ಅಂತ ಹೇಳ್ತಾನೆ, ಅವನೇ ಅಂತಾನೆ. ಪಠ್ಯವಾಗಿಡುವಾಗ ಅದನ್ನೇ ಶೀರ್ಷಿಕೆಯಾಗಿ ಕೊಡ್ತಾರೆ. ಜೋಡಿ ಚಂದ್ರರು ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ. ಆಕಾಶದಲ್ಲಿ ಒಂದು ಚಂದ್ರ ಗೊತ್ತು ನಮಗೆ, ಹುಣ್ಣಿಮೆ ಚಂದ್ರ. ಒಂದು ಚಂದ್ರ ನೋಡಿದ್ದೀವಿ ನಾವು. ಕಲ್ಪನೆ ಮಾಡ್ಕೊಳ್ಳಿ, ಇನ್ನೊಂದು ಚಂದ್ರನ ಪಕ್ಕದಲ್ಲಿ ಒಂದು ಚಂದ್ರನ ನೋಡಿದವ್ರಿಗೆ ಇನ್ನೊಂದು ಚಂದ್ರನ ಮಾಡೋಕ್ಕಲ್ವೇ? ಅಥವಾ ಕಣ್ಣನ್ನೇನಾದ್ರು ವಿಚಿತ್ರವಾಗಿ ಮಾಡಿದ್ರೆ 2 ಚಂದ್ರನೂ ಕಾಣಿಸುತ್ತೆ. ಜೋಡಿ ಚಂದ್ರರಂತೆ ಅವ್ರು ಕಾಣಿಸ್ತಾ ಇದ್ರು ಅಂತ. ಹಾಗಾಗಿ ಮಾರಿದತ್ತನಿಗೆ ಇವರನ್ನು ಕಂಡು ಕುತೂಹಲವಾಗಿ ಅವನೇನು ಅಂದ್ಕೊಳ್ತಾನೆ, ಇದುವರೆಗೆ ನಾನು ನೋಡೇ ಇರಲಿಲ್ಲ ಇಂಥ ಮಕ್ಕಳನ್ನು. ದೇವಾಲಯದೊಳಗೆ ಪ್ರವೇಶಿಸಿ ನನ್ನನ್ನು ನೋಡೋವರೆಗೂ ಮಕ್ಕಳು ಬದುಕ್ತಾನೆ ಇರಲಿಲ್ಲ, ಎಷ್ಟು ಚೆನ್ನಾಗಿದ್ದಾರಲ್ವೇ ಅಂದ್ಬಿಟ್ಟು ನೀವಾರು ಎಂದು ಕೇಳಿದ. ಆ ಮೊದಲೇನು ಹೇಳ್ತಾನೆ, ಅಭಯರುಚಿ ದಾರಿ ಉದಕ್ಕೂ ಮಾತಾಡ್ಕೊಂಡು ಬರ್ತಾರೆ. ಅಣ್ಣ ತಂಗಿ ಸಿಕ್ಕಾಕೊಂಡ್ಬಿಡ್ತಾರಲ್ಲ ಚಂಡಕರ್ಮನ ಕೈಗೆ. ಈ ದೇಹ ಹುಟ್ಟಿರೋದೇ ಸಾಯೋದಕ್ಕೆ, ನಾವು ಯಾಕೆ ಇಷ್ಟೊಂದು ಚಿಂತೆ ಮಾಡಬೇಕು? ಜೈನ ಧರ್ಮದ ಪ್ರತಿಪಾದನೆ ಅಲ್ಲೆಲ್ಲ ನಡೀತಾ ಇದೆ. ಅದರಿಂದ ಗುಡ್ಡದ ಮೇಲೆ ಹೋಗಿ ಮಾದಳದ ಫಲವನ್ನು ಹುಡುಕ್ದಾಗುತ್ತೆ ನಾವೇನಾದ್ರು ಆಸೆಪಟ್ಟರೆ. ಅದರಿಂದ ಪರವಾಗಿಲ್ಲ, ಮೃತ್ಯುವಿಗೆ ಹೆದರೋದು ಬೇಡ ಅಂತ ಒಬ್ರನ್ನೊಬ್ಬರು ಸಂತೈಸ್ಕೊಂಡು ಬಂದರು. ನೀವು ಯಾರು ಅಂತ ಕೇಳಿದಾಗ ಆ ಮೊದಲೇನು ಹೇಳ್ತಾನೆ ಅಭಯರುಚಿ ಅಂದರೆ, ನೀನು ತುಂಬ ಹಿಂಸಾ ರಭಸಮತಿ, ನೀನು ನಮ್ಮ ಕಥೆಯೋ ಧರ್ಮದ ಕತೆ. ಆದ್ದರಿಂದ ನರ್ಮ ಕತೆ ನಿನಗೆ ನರ್ಮದಾ ನದಿಗಿಂತ ದೂರ ಕಣಪ್ಪ, ಬೇಡ. ನರ್ಮದೆಯಂ ಗೆಂಟು ಅದನ್ನೇಕೆ ಕೇಳಿದೆ ಪೇಯಮ್ಮಂ ಅಂತಾರೆ. ಗೆಂಟು ಅಂದರೆ ದೂರ ಅಂತ, ಹಳಗಂಡ ಪದ. ಇಲ್ಲ, ನರ್ಮದಾ ನದಿ ಇಲ್ಲೇ ಕರ್ನಾಟಕದಲ್ಲೇ ಹರಿಯುತ್ತೆ, ದೂರ. ಕತೆ ನಡೀತಿರೋದು ಉಜ್ಜಯಿನಿಲಿ ತಾನೆ. ಉಜ್ಜಯಿನಿ ಅಲ್ಲೇ ದೆಹಲಿ ಹತ್ರ ಇರೋದು. ಆದ್ದರಿಂದ
ಎಷ್ಟು ಚೆನ್ನಾಗಿ ಯೋಚನೆ ಮಾಡಿದ್ದಾನೆ ನೋಡಿ ಕನ್ನಡದ ಕವಿ. ಅಲ್ಲಿ ದೆಹಲಿಯಲ್ಲಿ ಒಂದು ರಾಜ, ಅವನು ಆ ಸಂಸ್ಕೃತದ ಕಾವ್ಯಗಳಲ್ವೇ, ಅದರಿಂದ ಎಲ್ಲ ಕಡೆ ಸಂಸ್ಕೃತವೇ ತಾನೇ ಭಾಷೆ ಇದ್ದಿದ್ದು. ಆಗ ನರ್ಮದಾ ನದಿಗಿಂತ ದೂರ ಅಂತ ಕರ್ನಾಟಕದ ಒಂದು ನದಿ ಹೆಸರನ್ನು ಹೇಳಿಬಿಟ್ಟ. ಇದು ನನ್ನ ಜನನ ಸ್ವಂತ ಕಲ್ಪನೆ. ಹೀಗೆ ಅವನ ಜನನ ವೈಶಿಷ್ಟ್ಯವನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು, ಮತ್ತು ಅಮೃತಮತಿಯ ವೈಶಿಷ್ಟ್ಯವನ್ನು ಅಂತ ಕೇಳ್ತಾನೆ. ಅವನು ಇಲ್ಲ ಹೇಳಿ ಬಲವಂತ ಮಾಡಿದಾಗ ಆಗ ಅವರು ಹೇಳಿದ ಕತೆ ಉಜ್ಜಯಿನಿಯ ರಾಜ. ಇಲ್ಲಿಂದ ಶುರುವಾದ. ಉಜ್ಜಯಿನಿಯ ರಾಜ ಯಶೋಗ, ಅವನ ಹೆಂಡತಿ ಚಂದ್ರಮತಿ, ಅವರ ಮಗ ಯಶೋಧರ, ಅವನ ಹೆಂಡತಿ ಅಮೃತಮತಿ, ಇವರ ಮಗ ಯಶೋಮತಿ. ನೋಡಿ ಆಗಲೇ ಮದುವೆ ವಯಸ್ಸಿಗೆ ಬಂದು ಮಗ ಇದ್ದಾನೆ. ಅವನಿಗೆ ಮದುವೆನೂ ಆಗಿ ಕುಸುಮಾವಳಿ ಅಂತ ಹೆಂಡತಿನೂ ಇದ್ದಾಳೆ. ಅವರಿಬ್ಬರಿಗೂ ಇನ್ನೂ ಮಕ್ಕಳಾಗಿಲ್ಲ. ಯಶೋಧರ ಅಮೃತಮತಿಯರದು ಅನುರೂಪ ದಾಂಪತ್ಯ. ಅದನ್ನು ಕವಿ ವರ್ಣಿಸ್ತಾನೆ. ನೋಡುವ ಕಣ್ಗಳ ಸಿರಿ, ಮಾತಾಡುವ ಬಾಯಿಗಳ ಸಿರಿ, ಕೂಡುವ ತೋಳುಗಳ ಪುಣ್ಯ. ಅವನ ಜೊತೆ ಮಾತಾಡೋದೇ ಪುಣ್ಯ, ಅವನನ್ನು ಸೇರೋದೇ ಪುಣ್ಯ, ಅವನು ನೋಡೋದೇ ಪುಣ್ಯ ಅನ್ನೋ ಥರ. ಇಂತಹ ಅನುರೂಪ ದಾಂಪತ್ಯದಲ್ಲೂ ಒಡಕು ಹುಟ್ಟಿತು. ಅರಮನೆಯ ಮಾವಟಿಗ ಅಷ್ಟಾವಂಕನು ಒಂದು ದಿನ ತನ್ನ ವಿನೋದಕ್ಕೆಂದು ಹಾಡಿಕೊಳ್ಳುತ್ತಿರಲು, ಒಬ್ಬ ಅಷ್ಟಾವಂಕ ಅಂತ ಹೆಸರೇ ಇದೆ ಅವನ, ಅಷ್ಟಾವಂಕ ಅಂದರೆ ಚೆನ್ನಾಗಿಲ್ಲ ನೋಡೋಕ್ಕೆ, ಏನೇನೋ ವಿಕಾರವಾದ ರೂಪ ಅಂತ. ಮಧ್ಯರಾತ್ರಿಯಲ್ಲಿ ಅವನು ಹಾಡ್ಕೊಳ್ತಾ ಇದ್ದ. ಇವಳಿಗೆ ಯಾಕೆ ಎಚ್ಚರ ಆಯಿತು ಮಧ್ಯರಾತ್ರಿ ಅಂದರೆ, ಮಧ್ಯರಾತ್ರಿಯಲ್ಲಿ ಪಹರೆ ಕಾಯುವವರ ಕೂಗಿಗೆ ಎಚ್ಚೆತ್ತ ಅಮೃತಮತಿ ಅವನ ಹಾಡಿನ ಇಂಪಿಗೆ ತನ್ನ ಮನಸ್ಸನ್ನೇ ಪಸಾಯನ ದಾನವಾಗಿ ಕೊಟ್ಟು ಬಿಡುತ್ತಾಳೆ. ಆ ಪಹರೆ ಮಧ್ಯರಾತ್ರಿ 12 ಗಂಟೆಗೆ, ಈ ಗಂಟೆ ಅಂತಿದೆ, ಹಾಗೇನೋ ಮಧ್ಯರಾತ್ರಿ ಮಧ್ಯ ಜಾವಕ್ಕೆ ಪಹರೆ ಬದಲಾಗತ್ತೆ, ಪಾಳಿ ಬದಲಾಗತ್ತೆ, ನೈಟ್ ಶಿಫ್ಟು. ಅದು ಮಾಡೋರು ಒಂದು ಸಲ ಜೋರಾಗಿ ಕೂಗ್ತಾರೆ, ಪ್ರಜೆಗಳನ್ನು ಎಚ್ಚರಿಸೋಕ್ಕೆ. ಕಳ್ಳರು ಕಾಕರು ಓಡಾಡ್ತಿರ್ತಾರೆ, ಈಗಲೂ ಬೀಟ್ ಬರೋ ಪೊಲೀಸು ಅಂತೆಲ್ಲ ಕೇಳಿದ್ವಿ ಅಲ್ಲ. ಅದರಿಂದ ಆ ಕೂಗಿಗೆ ಅಮೃತಮತಿಗೆ ಎಚ್ಚರ ಆದಾಗ ಇವನು ಹಾಡೋದು ಕೇಳಿಸ್ಬಿಡುತ್ತೆ. ಕೇಳಿ ಹಾಡಿದವನಿಗೆ ಪಸಾಯನ ದಾನ ಅಂದರೆ ಉಡುಗೊರೆಯ ದಾನ ಅಂತ ಅರ್ಥ ಇದೆ. ಈಗ ನಾವು ಯಾರಿಗಾರ ದಾನ ಕೊಡೋದು ಬೇರೆ, ಉಡುಗೊರೆಯ ದಾನ ಕೊಡೋದು ಬೇರೆ. ಸುಮ್ಮನೆ ದಾನ, ಯಾರೋ ಭಿಕ್ಷುಕರಿಗೆ ಒಂದು ದೋಸೆ ಕೊಟ್ವಿ ಅಂದ್ಕೊಳ್ಳಿ, ಸುಮ್ಮನೆ ದಾನ ಅದು. ಅದನ್ನು ವಾಪಸ್ ಕೇಳ್ತೀವಿ ಅಂತಲ್ಲ, ಅದಕ್ಕೆ ಅಷ್ಟೊಂದೇನು ಮಹತ್ವ ಇಲ್ಲ. ಯಾರ್ದೋ ಮದುವೆ ಮನೆಗೆ ಹೋಗಿ ಉಡುಗೊರೆ ಅಂತ ಹೇಳಿ ಚಿನ್ನದ ಉಂಗುರ ಕೊಡ್ತೀವಿ ಅಂದ್ಕೊಳ್ಳಿ, ಇದನ್ನು ವಾಪಸ್ ಕೇಳೋಕ್ಕಾಗಲ್ಲ, ಅದನ್ನು ವಾಪಸ್ ಕೇಳೋಕ್ಕಾಗಲ್ಲ. ಅದೇ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಇದೆ ಅಂತ ಅರ್ಥ. ಪಸಾಯನ ದಾನ ಅಂದರೆ ಉಡುಗೊರೆಯ ದಾನ ಆ ಥರ ಕೊಟ್ಬಿಟ್ಲು. ಮಾರನೇ ದಿನ ಬೆಳಗಾಗಲು ಅವನಾರೆಂದು ನೋಡಿ ಬರಲು ತನ್ನ ದೂತಿಯನ್ನು ಕಳಿಸುತ್ತಾಳೆ. ದೂತಿಯು ಅವನ ಕುರೂಪವನ್ನು ಕಂಡು ಹೇಸಿಕೊಂಡು 2 ಪದ್ಯದಲ್ಲಿದೆ ಅದು. ಗೂನ್ಬೆನ್ನು, ಬೀಟೆ ಮರದ ಥರ ಕಾಲು, ಉಬ್ಬಿದ ಹೊಟ್ಟೆ, ಚಪ್ಪಟೆಯಾದ ಎದೆ, ತಲೆಯೆಲ್ಲ ಬೋಳು, ಕಣ್ಗುಡ್ಡೆ, ಹೀಗೆ ಆ 2 ಪದ್ಯಗಳನ್ನು ಜನನ ಯಶೋಧರ ಚರಿತೆಯನ್ನು ತೆಗೆದು ಓದಬೇಕು ಅವಶ್ಯವಾಗಿ. ಆದರೆ ನಾವು ಮಾಡ್ತಾಯಿರೋ ಪಾಠಕ್ಕೆ ಇದರ ಮೇಲೆ ಒತ್ತು ಬೀಳಬೇಕು ಅಂತ ಹೇಳಿ ನಾನು ವಿವರವನ್ನು ಕೊಟ್ಟೆ. ದೂತಿಯು ಅವನು ಕುರೂಪವನ್ನು ಕಂಡು ಹೇಸಿಕೊಂಡು ಚಿತ್ರಮ್ಮ ಪಾತ್ರೆ ರಮತೆ ನಾರಿ ಅಂತ, ಇದು ಇವನದ್ದೇ ಜನಂದೇ ಮಾತು. ಇಲ್ಲಿ ಮೂಲದಲ್ಲಿ ಇಲ್ಲ ಇದು. ಅಪಾತ್ರರಲ್ಲಿ ಅಂದರೆ ಯೋಗ್ಯರಲ್ಲದವರಲ್ಲಿ, ಪಾತ್ರ ಅಂದರೆ ಯೋಗ್ಯ, ನದಿ ಹರಿಯುತ್ತಲ್ಲ ಅದನ್ನು ಪಾತ್ರ ಅಂತ ಕರೀತಾರೆ. ಪಾತ್ರರು ಅಂದರೆ ಯೋಗ್ಯರು, ನಮ್ಮಿಂದ ಏನಾದ್ರು ತೊಗೊಳೋದಕ್ಕೆ ಅವ್ರಿಗೆ ಅರ್ಹತೆ ಇರಬೇಕು. ಅಪಾತ್ರೆ ಅಂತಂದರೆ ಅವ್ರಿಗೆ ಅರ್ಹತೆ ಇಲ್ಲ, ಆದರೂ ನಾವು ಅವ್ರಿಗೆ ಕೊಟ್ಬಿಟ್ರೆ ಹೇಗಾಗತ್ತೆ, ಅಪಾತ್ರ ದಾನ ಅಂತೀವಿ ಅದನ್ನು. ಚಿತ್ರಂ ಅಂದರೆ ವಿಚಿತ್ರ ಅಂತ. ಅವಳು ದೂತಿ ಅಂದ್ಕೊಳ್ತಾಳೆ ವಾಪಸ್ ಬರ್ತಾ. ಅವನು ನೋಡಿಬಿಟ್ಟು ಅಸಹ್ಯ ಪಟ್ಕೊಂಡು, ಚಿತ್ರಂ ಇದು ವಿಚಿತ್ರ ಕಡಪ್ಪ. ಏನು ಅಂದರೆ ಅಪಾತ್ರೆ ರಮತೆ ನಾರಿ, ರಮತೆ ಅಂದರೆ ರಮಿಸುತ್ತಾರೆ, ಸಂಸ್ಕೃತ ವಾಕ್ಯ ಇದು. ರಮತೆ ನಾರಿ, ರಮತೆ ಅಂದರೆ ರಮಿಸುತ್ತಾರೆ, ಇದು ವಿಚಿತ್ರ. ಹೆಂಗಸರು ಅಪಾತ್ರರಲ್ಲಿಯೇ ಆಸೆ ಪಡ್ತಾರೆ, ಯಾಕೆ ಅಂತ. ಲವ್ ಈಸ್ ಬ್ಲೈಂಡ್ ಅಂತೀವಿ ನಾವು, ಎಲ್ಲ ಗಾದೆ ಇದೆಯಲ್ಲ. ಈ ಇನ್ನೊಂದು ಒತೆಲೋ ಅನ್ನುವ ಪಾಠ ಮಾಡಬೇಕಾಗಿದೆಯಲ್ಲ ನಾನು, ಅದರಲ್ಲಿ ಹೇಳ್ತೀನಿ. ಲವ್ ಈಸ್ ಬ್ಲೈಂಡ್ ಅಂದರೆ ರೂಪವನ್ನು ನೋಡೋದಿಲ್ಲ ಅಂತ. ಪ್ರೀತಿ ಅಥವಾ ಪ್ರೇಮ ಅಥವಾ ಕಾಮ ಅದು ಜಾತಿ ನೋಡಲ್ಲ, ವಯಸ್ಸು ನೋಡಲ್ಲ, ರೂಪ ನೋಡಲ್ಲ, ಅಲ್ಲಿ ಮನಸ್ಸಿನ ಭಾವನೆಯೇ ಮುಖ್ಯ ಅಂತ ಅದರ ಅರ್ಥ. ಅದನ್ನು ಇವಳು ಹೀಗೆ ಹೇಳ್ಕೊಂಡು ಬರ್ತಾ ಇದ್ದಾಳೆ. ಇದು ಸಂಸ್ಕೃತದಲ್ಲಿ ಇರೋದ್ರಿಂದ ಇದೊಂದು ವಾಕ್ಯ ಮೂಲದಲ್ಲಿ ಇರಬಹುದು.
ಚಿತ್ರಮ್ಮ ಪಾತ್ರೆ ರಮತೆ ನಾರಿ ಎಂದುಕೊಂಡು ಹಿಂದಿರುಗಿ ಬಂದು ಅವನ ವಿಕೃತ ರೂಪವನ್ನು ಅಮೃತವತಿಗೆ ವಿವರಿಸುತ್ತಾಳೆ. ಅಲ್ಲಿ 2 ಪದ್ಯ ಬರುತ್ತೆ. ಆದರೆ ಅವಳು ಹೇಸಿಕೊಳ್ಳಲಿಲ್ಲ. ಅವಳಿಗೆ ಅಸಹ್ಯ ಆಗಲಿಲ್ಲ. ನಾನು ಈಗ ಹೇಳಿದ್ನಲ್ಲ ಯಾಕೆ ಅಸಹ್ಯ ಆಗಲ್ಲ ಅಂತ. ಒಲವಾದೊಡೆ ರೂಪಿನ ಕೋಟಲಿ ಏವುದೋ ಅಂತವಳು. ಪ್ರೀತಿ ಉಂಟಾದ ಮೇಲೆ ರೂಪ ಕಟ್ಕೊಂಡೇನಮ್ಮ, ಈಗ ಹೇಳಿದ ಮಾತಾದೇನೆ ಅಲ್ವೇ ಎಂದು ತೀರ್ಮಾನಿಸಿ, ಕಾರ್ಯಮ್ಮಾಗೆ ಕಾರಣದಿಂದೇನು ಫಲ. ಅಲ್ಲಿ ಇನ್ನೊಂದು ಮಾತಿದೆ, ಕೆಲಸ ಚೆನ್ನಾಗಿ ನಡೀತಾ, ವೆರಿ ಗುಡ್, ಹೋಗಿ. ಯಾರು ಮಾಡಿದ್ರು ಅಂತಲೇ ಕೇಳಲ್ಲ ನಾವು. ಕಾರ್ಯಮ್ಮಾಗೆ ಕಾರಣದಿಂದೇನು ಫಲ. ಕೆಲಸ ಚೆನ್ನಾಗಿ ನಡೀಲಿಲ್ವೋ ಅವಾಗ ಯಾರು ಮಾಡಿದ್ದಿದ್ದನ್ನು ಕರೀರಿ, ಅವರನ್ನು ಯಾರು ಏನು ಎತ್ತ ಶಿಕ್ಷೆ ಕೊಡು, ವಿಚಾರಣೆ, ಇಷ್ಟು ಹೀಗಿದೆ ಮನುಷ್ಯನ ಸ್ವಭಾವ. ಆಮೇಲೆ ಅವಳು ಅಂದ್ಕೊಳ್ತಾಳೆ, ಆತನೇ ಕಾಮದೇವ, ಇಂದ್ರ, ಚಂದ್ರ ಎಂದು ಅವನನ್ನು ಗುಟ್ಟಾಗಿ ಕೂಡ ತೊಡಗುತ್ತಾಳೆ. ಇಲ್ಲಿ ವಿವರಣೆ ಇಲ್ಲ ನೋಡಿ. ಇವಳು ಮಹಾರಾಣಿ, ಅವನು ಆನೆ ಲಾಯದಲ್ಲಿ ಕೆಲಸ ಮಾಡೋ ಮಾವಟಿಗ. ಹೇಗೆ ಸಾಧ್ಯ? ಅಥವಾ ಅವನಿಗೆ ಏನೂ ಬಾಯೇ ಇಲ್ಲ, ಅವನಿಗೆ ಮಾತೇ ಇಲ್ಲ, ಅವನಿಗೆ ಅಸ್ತಿತ್ವನೇ ಇಲ್ಲ. ಯಾರಿಗೆ? ಮಾವಟಿಗನಿಗೆ. ಅವನು ಒಂದು ಸಾಧನವಾಗಿ ಬಳಸಲ್ಪಟ್ಟಿದ್ದಾನೆ ಇಲ್ಲಿ. ಅದರಿಂದ ಇಲ್ಲಿ ಪ್ರಶ್ನೆಗಳನ್ನು ನಾವು ಎತ್ತುಕೂಡ್ದು. ಎತ್ತಿದ್ರೆ ಉತ್ತರ ಸಿಗಲ್ಲ ಅಷ್ಟೇ. ಅದರಿಂದ ಯಾಕೆ ಹೀಗೆ ಮಾಡ್ತಾಳೆ ಅವಳು? ಅಲ್ಲೇ ಬರೋದು ಅವಳ ಮನಸ್ಸಿನ ವ್ಯಾಪಾರವನ್ನು ನಾವು ಮನಃಶಾಸ್ತ್ರದ ಹಿನ್ನೆಲೆಯಲ್ಲಿ ಕಡೆಯುವ ಕೆಲಸವನ್ನು ಆಧುನಿಕ ಕನ್ನಡ ನಾಟಕಗಳು ಮಾಡಿವೆ ಎಂದೇ ನಾನು ಆಮೇಲೆ ಅದು ಉದಾಹರಣೆ ಕೊಡ್ತೀನಿ. ಇಲ್ಲಿ ಯುಕ್ತಾಯುಕ್ತ ವಿವೇಚನೆ ಅಮೃತಮತಿಗೆ ಹುಟ್ಟದೇ ಇರುವುದಕ್ಕೆ ನಾನೇನೇನೋ ಹೇಳಿದೆ ಕಾರಣಗಳನ್ನು. ಯಾಕೆ ಅವಳಿಗೆ ಇದು ಸರಿಯಲ್ಲ ನಿಮ್ಮ ವಿವೇಚನೆ ಹುಟ್ಟದೇ ಇರೋದಕ್ಕೆ ಕವಿ ಕೊಡುವ ಕಾರಣ. ನಾವು 1000 ಮಾತಾಡ್ಕೊಳ್ಳಿ, ತ್ರಿವೇಣಿಯವ್ರ ಕತೆ ಓದ್ಬಿಟ್ಟು ನಾವು ಏನೇನೋ ಮಾತಾಡ್ತೀವಿ. ಆದರೆ ಕವಿ ಹೇಳ್ತಾನೆ, ವಿಧಿ ವಿಳಸನ ಮತ್ತು ಮನಸ್ಸಿಜನ ಮಾಯೆ. ವಿಧಿ ವಿಲಾಸ, ವಿಧಿ ಕಣಪ್ಪ, ವಿಧಿ ಮತ್ತು ಮನಸ್ಸಿಜನ ಮಾಯೆ. ಮನಸ್ಸಿಜ ಅಂದರೆ ಮನ್ಮಥನ ಮಾಯೆ. ಈಗ ಮನ್ಮಥನಕ್ಕೆ ಸಂಬಂಧಪಟ್ಟಾಗ ನಾನು ಮಾತಾಡಿದೆ, ಕಾಮ, ಪ್ರೀತಿ, ಪ್ರೇಮ ಅಂತೆಲ್ಲ. ಮನಸ್ಸಿಜನ ಮಾಯೆ ವಿಧಿ ವಿಳಸನದ ನೆರಂಬಡಿಯ ಕೊಂದು ಕೂಗದೆ ನರರಂ ಅಂತಾನೆ ಜನ್ನ. ಇದೆಲ್ಲ ಜನ್ನಂದೇ ಸ್ವಂತ ಮಾತುಗಳು. ವಿಧಿ ಹಣೆಯಲ್ಲಿ ಬರೆದಿತ್ತು, ಜೊತೆಗೆ ಅವನು ಬೇರೆ ಬಂದ್ಬಿಟ್ಟ, ಮನ್ಮಥ ಬಾಣ ಬಿಟ್ಬಿಟ್ಟ. ಕೊಂದು ಕೂಗು ಬಿಡುತ್ತವೆ, 2 ಸೇರಿಕೊಂಡು ಮನುಷ್ಯನ ಹಾಳು ಮಾಡಿಬಿಡುತ್ತವೆ ಅಂತ ಹೇಳ್ತಾನೆ. ಆಮೇಲೆ ಇನ್ನೂ ಒಂದು ಮಾತಿದೆ, ಅಮೃತಮತಿ ದೀವಮಾಗಿ ಪುಳಿಂದಂ ಸುಮನೋ ಬಾಣಂ. ಪುಳಿಂದ ಬೇಟೆಗಾರ ಯಾರು? ಬಾಣ ಬಿಡೋನು ಯಾರು? ಸುಮನೋ ಬಾಣ ಅಂದರೆ ಮನ್ಮಥ. ಅಮೃತಮತಿ ದೀವಮಾಗೆ, ದೀವ ಅಂದರೆ ಬಲಿಗಾಗಿ ಕಟ್ಟಿದ ಕುರಿ ಅಂತ. ಈಗ ಹುಲಿ ಬೇಟೆ ಆಡೋರು, ಹಿಂದೆಲ್ಲ ಹುಲಿ ಬೇಟೆ ಆಡ್ಬೋದಿತ್ತು, ಈಗ ತಪ್ಪೋದು. ನನ್ನ ಮಾತು ಕೇಳ್ಕೊಂಡ ಮೇಲೆ ಹುಲಿ ಬೇಟೆ ಆಡ್ತಿದ್ದಾರೆ ಅಂತ ತಿಳ್ಕೊಂಬಿಡ್ಬೇಡಿ. ಹಿಂದೆ ತುಂಬ ರಾಜರು ಆಳ್ತಾ ಇದ್ದ ಕಾಲದಲ್ಲಿ ಹುಲಿ ಬೇಟೆ ಆಡೋದಕ್ಕೆ ಒಂದು ವಿಧಾನ ಏನಂದರೆ, ಮರಕ್ಕೆ ಒಂದು ಮೇಕೆನ ಕಟ್ಬಿಡೋರು, ಮರದ ಮೇಲೆ ಅಟ್ಟ ಕಟ್ಕೊಂಡು ಕೂತ್ಕೊಂಡ್ಬಿಡೋರು, ಪಿಸ್ತೂಲು ಎಲ್ಲ ಹಿಡ್ಕೊಂಡು, ಪಿಸ್ತೂಲು ಬಿಲ್ಲು ಬಾಣನ ಏನು ಹಿಡ್ಕೊಂಡು ಕೂತ್ಕೊಂಡ್ಬಿಡೋರು. ಈ ವಾಸನೆಗೆ ಬರುತ್ತೆ ಹುಲಿ, ಇದು ಕಟ್ಟಿದಾರಲ್ಲ ಮೇಕೆ, ಅದರ ವಾಸನೆಗೆ. ಹಾಗೆ ಬಂದಾಗ ಮೇಲಿಂದ ಬಿಲ್ಲು ಹೊಡೆದು ಬಾಣ ಹೊಡೆದು ಕೊಂದುಬಿಡೋದು. ಪುಳಿಂದಂ ಸುಮ್ಮನೋ ಬಾಣ, ಮನ್ಮಥ ಬೇಟೆಗಾರ ಕೂತಿದ್ದಾನೆ. ಅಮೃತಮತಿ ದೀವ, ಅವಳ ಅಷ್ಟೇ ಮೇಕೆ ಕೆಲಸ ಅವಳು. ಯಾರು ಸತ್ತಿದ್ದು? ಹುಲಿ ಸಾಯ್ತಲ್ಲ, ಯಾರು ಹುಲಿ? ಕೆಡೆದುದು ಆತ್ಮಕುರಂಗಂ. ಯಶೋಧರ ಸತ್ತ ಸರಿ, ಬರೀ ಯಶೋಧರ ಸತ್ತಿದ್ದಲ್ಲ, ಆತ್ಮ ಅನ್ನುವ ಕುರಂಗ, ಜಿಂಕೆ. ನಾನು ಹುಲಿ ಅಂತ ಮಾತಾಡ್ತಾ ಇದ್ದೀನಿ ಅಷ್ಟೊತ್ತಿಲ್ಲ, ಈಗ ನೋಡಿ ಜಿಂಕೆ ಬಂದ್ಬಿಡ್ತು. ಅದಕ್ಕೆ ಇದು ಒಂದು ರೂಪಕದಲ್ಲಿ ಮಾತಾಡ್ತಾ ಇದ್ದಾನೆ ಕವಿ. ಆತ್ಮ ಅನ್ನುವ ಜಿಂಕೆ, ಕೆಡೆದುದು ಆತ್ಮಕುರಂಗಂ, ಆತ್ಮದ ಪತನ ಆಗೋಗ್ಬಿಡುತ್ತೆ ಅಂತ 2 ಪದ್ಯಗಳನ್ನು ಅಮೃತಮತಿಯ ಸಮರ್ಥನೆಗಾಗಿ ಕವಿ ಕೊಡುವಂತಹ 2 ಪದ್ಯಗಳು ಅಲ್ಲಿ ಬರ್ತವೆ. ಹೆಂಡತಿಯ ವರ್ತನೆಯಲ್ಲಿ ಬದಲಾವಣೆಯಾಗಿರುವುದು ಯಶೋಧರನ ಗಮನಕ್ಕೆ ಬರುತ್ತದೆ. ಅಲ್ಲೊಂದು ಮಾತಾಡ್ತಾನೆ, ಬೇವಂ ಮೆಚ್ಚಿದ ಕಾಗೆಗೆ ಮಾವು ಇಳಿತುಪ್ಪಂತೆ. ಈಗ ನಮಗೆ ಮಾವಿಷ್ಟನೋ ಬೇವಿಷ್ಟನೋ ಅಲ್ಲ, ಬೇವಿನಲ್ಲೂ ತುಂಬ ಒಳ್ಳೆಯ ಗುಣಗಳಿವೆ, ಔಷಧೀಯ ಗುಣಗಳಿವೆ. ಬೇವು ಅನೇಕ ರೀತಿಯಲ್ಲಿ ಮಹಿಮೆ ಇದೆ, ಮಾವಿಗಿಂತ ಜಾಸ್ತಿ. ಅದು ಸರಿ, ರುಚಿ. ಬೇವು ಕಹಿ ಅಲ್ವಾ, ಮಾವು ಸಿಹಿ ತಾನೇ. ಅಯ್ಯೋ ಸಿಹಿ ಅಂದರೂ ಎಂಥ ಅದ್ಭುತವಾದ ಸಿಹಿನೋ. ಮಾವಿನ ಹಣ್ಣು ಸೇರಲ್ಲ ಅಂತನೋ, ಮಾವಿನ ಹಣ್ಣು ಬೇಡ ಅಂತನೋ ಅನ್ನೋರು ಭೂಮಿ ಮೇಲೆ ಯಾರೂ ಇಲ್ಲ ಅಂತ ನಾನು ಸುಮ್ಮನೆ ತಮಾಷೆ ಮಾಡ್ತೀನಿ. ಆದರೆ ಬೇವಂ ಮೆಚ್ಚಿದ ಕಾಗೆ ಅದು
ಅದು ಬೇವನ್ನು ಮೆಚ್ಕೊಂಬಿಟ್ರೆ ಮಾವು ಇಷ್ಟ ಆಗಲ್ಲ ಅದಕ್ಕೆ. ಆ ಥರ ಹೆಂಡತಿಯವಳು ಇಳಿದಾಯಿತು, ಗಂಡನವಳು ಇಳಿದಾಯಿತು ಮನಮ್ ಅಂತಾನೆ. ಅಷ್ಟಾವಂಕ ಸಿಕ್ಬಿಟ್ನಲ್ಲ, ಆದ್ದರಿಂದ ಗಂಡನ ಬಗ್ಗೆ ಅವಳಿಗೆ ಆಸಕ್ತಿ ಉಳಿಲಿಲ್ಲ. ಹೆಂಡತಿಲಿ ಬದಲಾವಣೆ ಆಗಿದೆ. ಈ ವಿಷಯದಲ್ಲಿ ಗಂಡನಿಗೆ ಭಾಳ ಬೇಕು ಗೊತ್ತಾಗುತ್ತೆ. ಅವಳನ್ನು ಪರೀಕ್ಷಿಸಲೆಂದೇ ಒಂದು ದಿನ ನಿದ್ದೆ ಬಂದಂತೆ ನಟಿಸುತ್ತಾನೆ. ಗಂಡನು ನಿದ್ರಿಸುತ್ತಿರುವನೆಂದು ಭಾವಿಸಿ ಮಂಚದಿಂದಿಳಿದು ಅಷ್ಟಾವಂಕನ ಬಳಿಗೆ ಹೋಗುತ್ತಾಳೆ. ಈಗ ಅವಳು ಎದ್ದು ಹೊರಟ್ಲೋ ಇಲ್ವೋ, ಇವನು ಹೊರಟ ಹಿಂದೆ. ಪಾಪದ ಬೆನ್ನೊಳೆ ಸಂಧಿಸುವ ದಂಡದಂತೆ. ಪಾಪ ಮಾಡಿದ್ರೆ ಶಿಕ್ಷೆ ಕಾದಿದೆ. ದಂಡ ಅಂದರೆ ಶಿಕ್ಷೆ, ಕೋಲು. ಪಾಪದ ಬೆನ್ನೊಳೆ ಸಂಧಿಸುವ ದಂಡದಂತೆ ಅವನು ಹೊರಟ ಹಿಂದೆ. ಯಶೋಧರನು ಹಿರಿದ ಕತ್ತಿಯೊಂದಿಗೆ, ಗೊತ್ತು ಇವಳು ಏನೋ ಮಾಡ್ತಿದ್ದಾಳೆ ವ್ಯವಹಾರ ಅಂತ, ಕತ್ತಿನ ಹೊರೆಯಿಂದ ಹಿಡಿದು ಕೊಲ್ಲಕ್ಕೆ ಸಿದ್ಧವಾಗಿ ಕತ್ತಿ ಹಿಡ್ಕೊಂಡೆ ಹೊರಟ್ಬಿಟ್ಟ. ಇವಳು ಬಂದಳು, ಅವಳನ್ನು ಹಿಂಬಾಲಿಸುತ್ತಾನೆ. ಅವಳು ಮಾಲಾ ಮಲಯಜಗಳನ್ನು ತೊಗೊಂಡಿದ್ದಾಳೆ. ಅಷ್ಟೇ. ಮಾಲಾ ಅಂದರೆ ಹೂವಿನ ಹಾರ, ಮಲಯಜ ಅಂದರೆ ಗಂಧ. ಮಲಯ ಪರ್ವತದಲ್ಲಿ ಬೆಳೆಯುತ್ತೆ ಯಾವುದು? ಚಂದನದ ಮರ, ಶ್ರೀಗಂಧದ ಮರ. ಅದರಿಂದ ಮಾಲಾ ಮಲಯಜಂಗಳಂ ಹಿಡಿದು ಗಿಡಾಡಿ ಅವಳು ತಂದಿರೋದನ್ನು ಎಸ್ಬಿಟ್ಟು ತಡವಾಗಿ ಬಂದಳೆಂದು ಬೀಟೆಯ ಮರದಂತಿರುವ ಕಾಲಿನಿಂದ ಅಷ್ಟಾವಂಕನು ಅವಳನ್ನು ಒದೆಯುತ್ತಾನೆ. ಅವಳು ಕೇರೆ ಹಾವು ಹೊರಳ್ತಾಳೆ ಅಂತ ಹೇಳ್ತಾಳೆ. ಅವಳು ತಡವಾದುದುಂಟು ನಲ್ಲನೇ ಬಡಿ. ಹೌದು, ತಡ ಮಾಡಿ ಬಂದಿದ್ದೀನಿ, ಹೊಡಿ ನನಗೆ, ಮುಳಿಯದಿರು, ಕೋಪ ಮಾತ್ರ ಮಾಡ್ಕೋಬೇಡ ಎಂದು ಅವನನ್ನು ಕೇಳಿಕೊಳ್ಳುತ್ತಾ ಕೇರೆ ಹಾವು ಹೊರಳಿದಂತೆ ಅವನ ಪದತಲದಲ್ಲಿ ಹೊರಳುತ್ತಾಳೆ. ಕೇರೆ ಹಾವು ಥರ ಕಾಲ ಹತ್ರ ಹೊರಳ್ತಾ ಇದ್ದಾಳೆ. ಅದನ್ನು ಕಂಡು ಯಶೋಧರನ ತೋಳು ತೂಗಿತು, ಬಾಳ್ ನಿಮಿರಿತು. ಬಾಳ್ ಅಂದರೆ ಕತ್ತಿ ಅಂತ. ತೋಳು ತೂಗಿದುದು, ಬಾಳ್ ನಿಮಿರಿದುದು ಅಂತಾನೆ ಕವಿ. ಕೈಯಲ್ಲಿರೋ ಕತ್ತಿ ನೆಟ್ಟಗಾಗ್ಬಿಡ್ತು ಕೊಲ್ಲೋಕ್ಕೆ. ತೋಳು ತೂಗಿತು, ತೋಳು ರೆಡಿಯಾಗಿಬಿಡ್ತು ಅವ್ರನ್ನ ಕೊಲ್ಲೋಕ್ಕೆ. ಅವರಿಬ್ಬರನ್ನು ಎರಡು ಭಾಗ ಮಾಡಲು ಮನಸ್ಸು ಬಯಸಿತು. ಆದರೆ ನರಕದ ಹುಳುಗಳಾದ ಅವರನ್ನು ಕೊಂದು ತಾನು ಯಾವ ನರಕಕ್ಕೆ ಹೋಗಲಿ ಎಂದು ಭಾವಿಸಿ ಸುಮ್ಮನಾದನು. ಇಲ್ಲೋ ಇನ್ನೊಂದು ಮಾತು ಬರುತ್ತೆ, ಆಗಳ್ ಧೃತಿ ಬಂದು ಮಾಣ್ಯಂಬಂತೆ ಅಂತ ಒಂದು ಬರುತ್ತೆ. ಮಾಣ್ ಅಂದರೆ ಬೇಡ ಅಂತ. ಕತ್ತಿಯಿಂದ ಇಬ್ಬರನ್ನ ಕತ್ತರಿಸ್ಬೇಕು ಅಂತ ಹೋದಾಗ ಧೈರ್ಯ ಬಂದು ಅವನನ್ನು ತಡೆಯಿತು. ನರಕದ ಹುಳುಗಳು ಅವರನ್ನು ಯಾಕೆ ಕೊಲ್ಲೋದು ಬೇಡ. ಧೈರ್ಯನ ನಾವು ಅಂದ್ಕೊಂಡಿದ್ದೀವಿ ಕೊಲೆ ಮಾಡೋದಕ್ಕೆ ಧೈರ್ಯ ಬೇಕು ಅಂತ. ಆದರೆ ಹೇಳ್ತಾನೆ ಕವಿ, ಕೊಲೆ ಮಾಡೋದಕ್ಕೆ ಧೈರ್ಯ ಬೇಕಿಲ್ಲ, ಆಗಳಿಗೆ ಆವೇಶ ವಿವೇಕ ಸಾಕು. ಕೊಲೆ ಮಾಡದೆ ಉಳಿಯೋದಕ್ಕೆ ಧೈರ್ಯ ಬೇಕು. ಗಾಂಧೀಜಿ ಅಹಿಂಸೆ ಹೇಳೋದು ಇದರಲ್ಲಿ, ಈ ಅರ್ಥದಲ್ಲಿ. ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಏನೇನೋ ಮಾತಾಡಬಹುದು. ಆದರೆ ಅಹಿಂಸೆಯ ಮಹಿಮೆ ತುಂಬ ದೊಡ್ಡದು. ಅದಕ್ಕೆ ತುಂಬ ಧೈರ್ಯ ಬೇಕು. ಹಿಂಸೆಗೆ ಏನು ಬೇಡ, ಹೇಳಿತನ ಒಂದು ಸಾಕು. ಹಿಂಸೆಗೆ ಧೈರ್ಯ ಬೇಕು. ಅದನ್ನು ಕವಿಯಲ್ಲಿ ತುಂಬ ಚೆನ್ನಾಗಿ ಪ್ರತಿಪಾದಿಸ್ತಾನೆ. ಆದ್ದರಿಂದ ಬೇಡ ಅವರಿಬ್ಬರನ್ನು ಕೊಲ್ಲೋದು ಅಂತ ಹಿಂದಿರುಗಿ ಬಂದು ಮಲಗಿದನು. ಕೊಂಚ ಹೊತ್ತಿನ ನಂತರ ಅಮೃತವತಿ ತಾನೂ ಬಂದು ಮಲಗಿದಳು. ಬೆಳಗಾಗುವ ವೇಳೆಗೆ ಯಶೋಧರನ ಮುಖ ಬಾಡಿ ಹೋಗಿತ್ತು. ಬೆಳಗ್ಗೆ ಎದ್ದರೆ ಅವನಿಗೆ ತಡ್ಕೊಳ್ಳೋಕ್ಕಾಗಲ್ಲ. ಒಂದು ತಾವರೆ ಹೂವು, ಅದಕ್ಕೆ ದಂಟಿರುತ್ತೆ. ತಾವರೆ ಹೂವು ನೋಡಿದರೆ ನೀವು ಇಷ್ಟು ಉದ್ದದ್ದು ಕೋಲಿ, ಹೂವಿನ ಕೆಳಗಡೆ ತೊಟ್ಟಿರುತ್ತೆ, ದಂಟು ಅಂತಾರೆ. ಆ ದಂಟು ಹಿಡ್ಕೊಂಡು ತಾವರೆ ಹೂವಿಂದ ಅವಳ ಮುಖಕ್ಕೆ ಹೊಡಿತಾನೆ ಕೋಪಕ್ಕೆ. ಅವಳು ಹಾ ಅಂತಾಳೆ, ಪೆಟ್ಟಾಯಿತು ಅನ್ನೋ ಥರ ಅಂದ್ಬಿಡ್ತಾನೆ. ಆಹಾ ನಿನ್ನೆ ರಾತ್ರಿ ಅಷ್ಟೊಂದೆಲ್ಲ ಏಟು ತಿಂದೆ, ಇವಾಗ ಈ ಏಟು ತಡೆಯೋಕ್ಕಾಗಲ್ವಾ ಅಂದ್ಬಿಡ್ತಾನೆ. ಅವನಿಗೂ ತಡೆಯೋಕ್ಕಾಗಲ್ಲ, ಗೊತ್ತಾಗೋಗುತ್ತೆ ಅವಳಿಗೆ. ಅವನು ನೋಡ್ಬಿಟ್ಟಿದ್ದಾನೆ, ಅವನಿಗೆ ಗೊತ್ತಿದೆ ಅಂತ ಇವಳು ಗೊತ್ತಾಗೋಗುತ್ತೆ. ಆದರೆ ಅವನಲ್ಲಿ ಉಳಿಯೋಲ್ಲ. ತಾಯಿ ಮನೆಗೆ ಬಂದುಬಿಡ್ತಾನೆ, ಚಂದ್ರಮತಿ ಮನೆಗೆ. ತಾಯಿಯಾದ ಚಂದ್ರಮತಿಯ ಮನೆಗೆ ಬರ್ತಾನೆ. ತನ್ನ ಬಳಿಗೆ ಬಂದ ಮಗನನ್ನು ಕಂಡು ಮುಖವೇಕೆ ಬಾಡಿದೆ ಎಂದು ಕೇಳಲು ಕೆಟ್ಟ ಕನಸನ್ನು ಕಂಡೆ ಅಂತ ಹೇಳ್ತಾನೆ. ಆ ಕನಸು ಕೂಡ ತುಂಬ ಚೆನ್ನಾಗಿದೆ. ತಾವರೆಯ ಕೊಳದಲ್ಲಿ ವಿಹರಿಸುತ್ತಿದ್ದ ಹಂಸೆ ಕೊಳಚೆಯಲ್ಲಿ ವಿಹರಿಸುವುದನ್ನು ಕಂಡೆ ಅಂತ ಕನಸಾಯಿತು ನನಗೆ ಅಂತ ಅಮೃತಮತಿಯ ವರ್ತನೆಯನ್ನು ಅದು ಪರೋಕ್ಷವಾಗಿ ಹೇಳ್ತಾ ಇದೆ. ಆಗ ಅವಳು ಹೇಳ್ತಾಳೆ, ಕೆಟ್ಟ ಕನಸಿನ ಪರಿಹಾರಕ್ಕಾಗಿ ಕೋಳಿಯನ್ನು ಬಲಿ ಕೊಡಲು ಹೇಳುತ್ತಾಳೆ. ಅದರಿಂದ ಪ್ರಾಣಿ ಹಿಂಸೆಯು ಪಾಪ ಎಂದು ಯಶೋಧರನು ವಾದಿಸಲು ಕೊನೆಗೆ ಹಿಟ್ಟಿನ ಕೋಳಿಯನ್ನಾದರೂ ಬಲಿ ಕೊಡಬೇಕೆಂದು ಹಠ ಹಿಡಿಯುತ್ತಾಳೆ ಅಂತ. ಹಿಟ್ಟಿನಿಂದ ಅಕ್ಕಿ ಹಿಟ್ಟನ್ನು ಕಲಸಿ ಕೋಳಿ ಥರ ಮಾಡಿಬಿಡೋದು. ಹಿಟ್ಟಿನ ಹುಂಜ ಅಂತ ಗಿರೀಶ್ ಕಾರ್ನಾಡ್ ಒಂದು ನಾಟಕ ಬರೆದಿದ್ದಾರೆ ನೋಡಿ, ಅಲ್ಲೂ ಬಂದ್ಬಿಡ್ತು. ಹಿಟ್ಟಿನ ಹುಂಜ ಅಂದರೆ ಗಿರೀಶ್ ಕಾರ್ನಾಡ್ ತುಂಬ ಬುದ್ಧಿವಂತರು. ಜನ್ನ ಅಂತನೋ ಅಮೃತಮತಿ ಅಂತನೋ ಯಶೋಧರ ಜೊತೆ ಯಾವ ಪದನೂ ತಗೊಳ್ಳೋದೆ ಅಲ್ಲಿ ಹಿಟ್ಟಿನ ಹುಂಜ ಅಂತ ತೊಗೊಂಡ್ಬಿಟ್ಟು ಆ ಕಥೆಯಲ್ಲಿ ಬರೆದ್ಬಿಡ್ತಾರೆ.
ಇನ್ನೂ ಬೇಕಷ್ಟಿವೆ, ಅದನ್ನು ಕೊನೆಯಲ್ಲಿ ಹೇಳ್ತೀನಿ. ಕೊನೆಗೆ ಹಿಟ್ಟಿನ ಕೋಳಿಯನ್ನಾದರೂ ಬಲಿ ಕೊಡಬೇಕೆಂದು ಹಠ ಹಿಡಿಯುತ್ತಾಳೆ. ತಾಯಿಯ ಕೋರಿಕೆಗೆ ಯಶೋಧರ ವಿಧಿ ಇಲ್ಲದೆ ಒಪ್ಪುತ್ತಾನೆ. ಅವರ ದುರದೃಷ್ಟಕ್ಕೆ ಹಿಟ್ಟಿನ ಕೋಳಿಯ ಅಂದ ಚಂದವನ್ನು ಕಂಡು ಬೆಂತರ ಅಂದರೆ ಪಿಶಾಚಿ, ಅದಲ್ಲೇ ಓಡಾಡ್ತಾ ಅಲಿತಾ ಇರುತ್ತಂತೆ. ಹಾಗಂತ ಹೇಳ್ತಾರಲ್ಲ, ಪ್ರೇತ ಪಿಶಾಚಿ, ಭೂತ ಪ್ರೇತ, ಶಾಕಿನಿ ಡಾಕಿನಿ ಅಲ್ಲೆಲ್ಲ ಅಲಿತವೆ. ಅದೊಂದು ಬಂದು ಸೇರ್ಕೊಂಡ್ಬಿಡುತ್ತೆ ಇದರೊಳಗೆ, ಅದರಲ್ಲಿ ಬಂದು ಸೇರಿಕೊಳ್ಳುತ್ತದೆ. ಕತ್ತರಿಸಿದಾಗ ಹೋ ಎಂದು ಕಿರುಚುತ್ತದೆ. ತುಂಬ ಬೇಜಾರಾಗುತ್ತೆ ಇವ್ರಿಗೆ. ಪ್ರಾಣಿ ಹಿಂಸೆ ಮಾಡಬಾರ್ದು, ನಾವು ಹಿಟ್ಟಿನ ಕೋಳಿ ಬಲಿ ಕೊಟ್ಟರೆ ಇದೇನಿದು ಕಿರ್ತಿದ್ದೀರ. ತುಂಬ ವ್ಯಾಕುಲರಾದ ತಾಯಿ ಮಗ ಬೇಸರಗೊಂಡು ತಪಸ್ಸಿಗಾಗಿ ಕಾಡಿಗೆ ಹೊರಡಲು ಸಿದ್ಧರಾದಾಗ ಅವರನ್ನು ಔತಣಕ್ಕೆಂದು ಆಹ್ವಾನಿಸಿ ವಿಷದ ಲಾಡುಗಳನ್ನು ಹಾಕಿ ಕೊಲ್ಲುತ್ತಾಳೆ ಅಮೃತಮತಿ. ಯಾಕೆಂದರೆ ಗಂಡ ತಪ್ಪಿಸ್ಕೋದ್ರೆ ಹೆಂಡತಿನೂ ತಪ್ಪಿಸ್ಕೋಬೇಕಾಗತ್ತಲ್ಲ, ಅದಕ್ಕೆ ವಿಷದ ಲಾಡುಗಳನ್ನು ಹೇಗೂ ಗಂಡಂಗೆ ಗೊತ್ತಾಗಿದೆ ಏನು ಗೊತ್ತಿಲ್ಲ ಹಾಕ್ಕೊಂಡ್ಬಿಡ್ತಾಳೆ. ಇದು ಸಂಕಲ್ಪ ಹಿಂಸೆ. ಯಾವುದು ಹಿಟ್ಟಿನ ಕೋಳಿಯನ್ನು ಬಲಿ ಕೊಟ್ಟದ್ದು ಸಂಕಲ್ಪ ಹಿಂಸೆ. ಅವ್ರು ಹಿಂಸೆ ಮಾಡ್ತಾಯಿಲ್ಲ, ಯಾವ ಪ್ರಾಣಿನೂ ಕೊಡ್ತಾ ಇಲ್ಲ, ಆದರೆ ಕೊಳ್ತಿದ್ದೀವಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ರಲ್ಲ, ಅದೇನೇ ಸಂಕಲ್ಪ ಹಿಂಸೆ. ಯಶೋಧರ ಚರಿತೆಯ ಭಾಳ ಮುಖ್ಯವಾದ ವಸ್ತು ಸಂಕಲ್ಪ ಹಿಂಸೆ. ಆ ಪದದ ಸುತ್ತಲೇ ಇಡೀ ಕತೆ ತಿರುಗುತ್ತೆ. ಸೊ ಸಂಕಲ್ಪ ಹಿಂಸೆಯ ಪಾಪದ ಫಲಕ್ಕಾಗಿ ಚಂದ್ರಮತಿ ಮತ್ತು ಯಶೋಧರ ಇವರಿಬ್ಬರೇ ತಾನೇ ಮಾಡಿದ್ದು ಅನೇಕ ಜನ್ಮಗಳನ್ನು ಎತ್ತುತ್ತಾರೆ. ನಾಯಿಯಾಗಿ, ನವಿಲಾಗಿ, ಹೋತವಾಗಿ, ಹಾವಾಗಿ, ಮುಳ್ಳುಹಂದಿಯಾಗಿ, ಹಂದಿಯಾಗಿ, ಹುಲಿಯಾಗಿ, ಮೊಸಳೆಯಾಗಿ, ಮೀನಾಗಿ, ಆಡಾಗಿ ಎಲ್ಲೆಲ್ಲೋ ಸುತ್ತುತ್ತಾ ಒಂದೊಂದೊಂದು ಕೊಲ್ಲುತ್ತಾ ಅವರು 7 ಜನ್ಮಗಳನ್ನು ಎತ್ತಾರೆ ಅಂತ. ಆ ಯಾವ ಜನ್ಮದಲ್ಲಿ ಯಾರು ಏನಾಗಿದ್ದಾರೆ ಅನ್ನುವ ವಿವರ ಕೂಡ ಯಶೋಧರ ಚರಿತೆಯ ಪ್ರಾರಂಭದ ಪೀಠಿಕೆಯ ಪುಟಗಳಲ್ಲಿವೆ. ಮತ್ತು ಯಶೋಧರ ಚರಿತೆ ಇದ್ದರೆ ಕಾವ್ಯಂ ರಾಘವಾಚಾರ್ಯ ಅವರು ಎಡಿಟ್ ಮಾಡಿರೋ ಪುಸ್ತಕದಲ್ಲಿ ಅದಿದೆ. ಅದನ್ನು ನಾನು ಬಿಡ್ತಾ ಇದ್ದೀನಿ, ಯಾಕೆಂದರೆ ತುಂಬ ಉದ್ದಾಗ್ಬಿಡುತ್ತೆ ಅಂತ. ಒಂದೆರಡು ಉದಾಹರಣೆ ಕೊಡೋಣ. ನವಿಲಾಗಿ ಹುಟ್ಟಿದ್ದಾರೆ ಯಶೋಧರ, ಅದು 3ನೇ ಮಹಡಿಲಿದ್ದಾರೆ ಅಷ್ಟಾವಂಕ ಅಮೃತಮತಿ. ನವಿಲು ಹೋಗಿ ಹಿಂದಿನ ಜನ್ಮದ ದ್ವೇಷಕ್ಕಾಗಿ ಅಷ್ಟಾವಂಕನ ಕಣ್ಣನ್ನು ಕೊಕ್ಕಿಬಿಡುತ್ತೆ. ಆಗ ಅಮೃತಮತಿ ಅಲ್ಲಿಂದ ಅದನ್ನು ತಳ್ಳಿಬಿಡ್ತಾಳೆ, ಅದು ಕೆಳಗೆ ಬಿದ್ದು ಸತ್ತೋಗುತ್ತೆ ಅಂತ ಒಂದು ಕತೆ. ಆಮೇಲೆ ಹೋತಾಗಿದ್ದಾಳೆ ಚಂದ್ರಮತಿ, ಆ ಹೋತದ ಹೊಟ್ಟೆ ಒಳಗೆ ಯಶೋಧರ ಮರಿಯಾಗಿ ಹುಟ್ಟಿದ್ದಾನೆ. ಇವರು ಯಶೋಧರನ ತಿಥಿ, ಚಂದ್ರಮತಿಯ ತಿಥಿ ಒಂದೇ ಸತ್ರಲ್ಲ, ಒಟ್ಟಿಗೆ ಮಾಡ್ತಾಯಿದ್ದಾರೆ ಅರಮನೆಯಲ್ಲಿ. ಆ ಹೋತ ಮತ್ತು ಹೋತದ ಮರಿನ ಬೇಯಿಸಿ ಅಡುಗೆ ಮಾಡ್ತಾಯಿದ್ದಾರೆ. ಹಿಂದೆಲ್ಲ ತಿಥಿಗೆ ಮಾಂಸ ಮಾಡೋರು, ತುಂಬ ಹಿಂದೆ ರಾಮಾಯಣ ಕಾಲದಲ್ಲೇ ಬರುತ್ತೆ. ಆಗ ಪುರೋಹಿತರು ಹೇಳ್ತಾರೆ, ನಿಮ್ಮ ತಂದೆಗೂ ಅಜ್ಜಿಗೂ ಅವನಿಗೆ ಯಶೋಮತಿ ತಾನೇ ಮಾಡ್ತಿರೋದು, ಇದು ಸಿಕ್ಕಿದೆ, ಮೋಕ್ಷ ಸಿಕ್ಕಿದೆ ಅಂತ. ಆಗ ಇವು ಅಳುತ್ತವೆ, ಪಾತ್ರೆಯಲ್ಲಿ ಬೇಯ್ತಾ ಇರೋ ಮಾಂಸಗಳು, ಆತ್ಮಗಳು ಅಂತೆಲ್ಲ ತುಂಬ ಭಯಂಕರವಾದ ವರ್ಣನೆ ಇದೆ. ಕೊನೆಯ ಜನ್ಮದಲ್ಲಿ 7ನೇ ಜನ್ಮದಲ್ಲಿ ಕೋಳಿ ಪಿಳ್ಳೆಗಳಾಗಿ ಹುಟ್ಟುತ್ತಾರೆ. ಆಗ ಸುದತ್ತ ಮುನಿಗಳಿರ್ತಾರೆ. ಅವರು ಈ ಕೋಳಿ ಪಿಳ್ಳೆಗಳನ್ನು ನೋಡ್ಬಿಟ್ಟು ಯೋಮುಂಡೆವಾ ಅಂದ್ಬಿಡ್ತಾರೆ. ಈ ಮುನಿಗಳಿಗೆ ಈ ತ್ರಿಕಾಲ ಜ್ಞಾನ ಇರುತ್ತೆ, ಹಿಂದಿಂದು ಮುಂದಿಂದೆಲ್ಲ ಗೊತ್ತಿರುತ್ತೆ. ಅದರಿಂದ ಅಲ್ಲಿ ನಾಗವರ್ಮನ ಕರ್ನಾಟಕ ಕಾದಂಬರಿಲೂ ಅದು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯೋಮುಂಡೆವಾ ಅಂದ್ಬಿಡ್ತಾರೆ. ಸುತ್ತಮುತ್ತ ಇರೋರಿಗೇನು ಗೊತ್ತಿರಲ್ವ, ಅದೇನು ಕತೆ ಹೇಳಿ ಕತೆ ಕೇಳೋಕ್ಕೆ ಯಾವ ಕಾಲದಲ್ಲೂ ಆಸೆ ನಮ್ಮ ದೇಶದಲ್ಲಿ. ಆಗ ಆ ಸುದತ್ತ ಮುನಿಗಳ ಮಾತಿನಿಂದ ಅವ್ರು ಹೇಳ್ತಾರೆ ಕತೆನ. ಆ ಕತೆ ಇವುಗಳ ಕಿವಿಗೂ ಬಿದ್ದು ಬಿಡುತ್ತವೆ, ಕೋಳಿಗಳಿಗೂ ಗೊತ್ತಾಗುತ್ತೆ. ಅವಕ್ಕೆ ಜಾತಿ ಸ್ಮರಣೆ ಉಂಟಾಗಿ ಕೋಳಿ ಪಿಳ್ಳೆಗಳು ಕೂಗಿಕೊಳ್ಳುತ್ತವೆ. ಅದೇ ವೇಳೆಗೆ ಯಶೋಮತಿಯು ತನ್ನ ಪತ್ನಿ ಕುಸುಮಾವಳಿಗೆ ತನ್ನ ಶಬ್ದವೇದಿ ಚಾತುರ್ಯವನ್ನು ತೋರಿಸಲು ಕೋಳಿಗಳ ಕೂಗು ಕೇಳಿ ಬಾಣ ಬಿಟ್ಟಾಗ ಅವು ಸತ್ತು ಕೊನೆ ಜನ್ಮ ಮುಗಿತು, ಅವ ಪಾಪಕರ್ಮ ಮುಗಿತು ಹೊರತು. ಸಂಕಲ್ಪ ಹಿಂಸೆಗೆ ಇಷ್ಟು ಅನುಭವಿಸಿ ಅಂತೂ ಮುಗಿತವ್ರ ಕರ್ಮ. ಅವರಿಬ್ಬರು ಗಂಡು ಹೆಣ್ಣು ಅವಳಿಗಳಾಗಿ ಅಭಯರುಚಿ ಅಭಯಮತಿಯರಾಗಿ ಹುಟ್ಟುತ್ತಾರೆ. ಅವರೇ ಇವರು. ಇಷ್ಟು ಕತೆ ಹೇಳಿದ್ದು. ಎಷ್ಟೊತ್ತಿಂದ ಅಭಯರುಚಿ ಮಾರಿದತ್ತನಿಗೆ ಹೇಳಿದ ಕತೆ ಇದು. ಈಗ ನಮಗೊಂದು ಪ್ರಶ್ನೆ ಇರುತ್ತೆ, ಸಂಕಲ್ಪ ಹಿಂಸೆಯನ್ನು ಮಾಡಿದ್ದಕ್ಕೆ ಇಷ್ಟೊಂದಾಯ್ತಲ್ಲ, ಹಾಗಾದ್ರೆ ಮಾರಿದತ್ತನಿಗೇನು ಕಾದಿದೆ ಅಂತನೋ ಪ್ರಶ್ನೆ. ಅವನು ಉತ್ತರ ಕೊಡ್ತಾನೆ ನೋಡಿ ಕವಿಯಲ್ಲಿ. ಅವರೇ ಇವರಾಯಿತು. ಅಭಯ ರುಚಿಯಿಂದ ಈ ಕಥೆಯನ್ನು ಕೇಳಿದ ಮಾರಿದತ್ತನಿಗೆ ಮನಃಪರಿವರ್ತನೆಯಾಗಿ ಅವನು ಜೈನ ಧರ್ಮಕ್ಕೆ ಸೇರುತ್ತಾನೆ. ಕೇವಲ ಸಂಕಲ್ಪ ಹಿಂಸೆಗಾಗಿ ಅಷ್ಟೊಂದು ಪಾಡುಪಡುವಾಗ ಪ್ರತ್ಯಕ್ಷ ಹಿಂಸೆಗಾಗಿ ಮಾರಿದತ್ತನು ಇನ್ನೆಷ್ಟು ಪಾಡುಪಡಬೇಕು. ಆದರೆ ಜೈನ ಧರ್ಮವನ್ನು ಸ್ವೀಕರಿಸಿದ್ದರಿಂದ ಅವನಿಗೆ ಮೋಕ್ಷ ಉಂಟು. ನೋಡಿ, ಮೋಕ್ಷ ಇಷ್ಟು ಕೊಲೆ ಮಾಡಿದರೂ ಮೋಕ್ಷ. ಯಾಕೆ ಜೈನ ಧರ್ಮಕ್ಕೆ ಸ್ವೀಕರಿಸಿದ್ರೆ
ಅಂತ ಹೇಳಿ ಜೈನ ಧರ್ಮ ಪ್ರಸಾರ ಮಾಡ್ತಾನೆ. ಹೀಗೆ ಜೈನ ಧರ್ಮದ ಪ್ರಸಾರಕ್ಕಾಗಿ ಜನ್ನನು ಬರೆದ ಈ ಕಾವ್ಯದಲ್ಲಿ ಅಮೃತಮತಿಯ ಪ್ರಸಂಗವು ಕೇವಲ ಆನುಷಂಗಿಕ, ಸೆಕೆಂಡ್ರಿ ಅಂತ, ಪ್ರೈಮರಿ ಅಲ್ಲ, ಅದು ಮುಖ್ಯವಾದ ಕಥೆ ಅಲ್ಲ ಅಮೃತಮತಿದು. ಅದಕ್ಕೆ ಆ ಪ್ರಶ್ನೆಗಳು ಉತ್ತರ ಸಿಗೋದಿಲ್ಲ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಇದು ಆನುಷಂಗಿಕ, ಸೆಕೆಂಡ್ರಿ, ಅಷ್ಟೇನು ಮುಖ್ಯವಾದದ್ದಲ್ಲ. ಅವಳು ಕಥೆಯೂ ಮುಂದುವರಿಯುತ್ತೆ. ಏನು ಅಂದರೆ, ಅವಳು ಗಂಡ ಸತ್ತ ಮೇಲೆ ಅಷ್ಟಾವಂಕನ ಸಹವಾಸದಿಂದ ಅನೇಕ ಕಾಯಿಲೆಗಳಾಗಲು ಕೊಳೆತು ಹುಳಿತು ಸತ್ತು ಧೂಮಪ್ರಭೆ ಎಂಬ ನರಕಕ್ಕೆ ಬೀಳುತ್ತಾಳೆ. ಅವಳಿಗೆ ಮೋಕ್ಷವಿಲ್ಲ, ಅಭವ್ಯಳು ಅವಳು, ಮೋಕ್ಷ ಇಲ್ಲ. ಆದರೆ ಯಶೋಧರ ಚಂದ್ರಮತಿಯರು ಭವ್ಯರು, ಆದರೆ ದೂರ ಭವ್ಯರಾಗಿದ್ದರು. ಈಗ ಆಸನ್ನ ಭವ್ಯರಾಗಿದ್ದಾರೆ. ಎಲ್ಲ ಜೈನ ಧರ್ಮದ ಪದಗಳು. ಭವ್ಯರು ಅಂದರೆ ಮೋಕ್ಷ ಇರೋರು, ಅಭವ್ಯ ಅಂದರೆ ಮೋಕ್ಷ ಇಲ್ಲ, ದೂರ ಭವ್ಯ ಅಂದರೆ ಮೋಕ್ಷ ಇದೆ, ದೂರದಲ್ಲಿದೆ, ಆಸನ್ನ ಅಂದರೆ ಹತ್ತಿರ ಬಂದಿದೆ ಮೋಕ್ಷ ಅಂತ. ಜನರ ಈ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಲಾಗದೆ ಆಧುನಿಕ ಮನಸ್ಸುಗಳು ಅಮೃತಮತಿಯನ್ನೇ ಕೇಂದ್ರ ಬಿಂದುವಾಗಿಸಿ ಸಮರ್ಥಿಸುತ್ತಿರುವುದು ಕವಿಯನ್ನೂ ಮೀರಿ ಕಾವ್ಯ ಬೆಳೆಯುವ ಪರಿಯನ್ನು ಹೇಳುತ್ತಿವೆ. ತಪ್ಪು ಅಂತೇನು ಹೇಳಬಾರ್ದು. ಜನ ಹೇಳಿದಾನೆ ಅಮೃತಮತಿ ಕಥೆ ಅಷ್ಟು ಮುಖ್ಯ ಅಲ್ಲ ಅಂತ. ಆದರೂ ಯಾಕಪ್ಪ ಇವರು ಇಷ್ಟೊಂದು ಚರ್ಚೆ ಮಾಡ್ತಾರೆ, ಮಾಡಲೇಬಾರ್ದು ಅನ್ನೋ ಥರ ಏನಲ್ಲ. ಸಂಕ್ರಮಣ ಅಂತ ಒಂದು ಪತ್ರಿಕೆ ಇತ್ತು, ಸಾಹಿತ್ಯಿಕ ಪತ್ರಿಕೆ, ಚಂದ್ರಶೇಖರ್ ಪಾಟೀಲ್ ನಡೆಸ್ತಿದ್ರು. ಈಗಿಲ್ಲ, ಅವ್ರು ಹೋಗ್ಬಿಟ್ರು, ಪತ್ರಿಕೆ ನಿಂತು ಹೋಗಿದೆ. ಅವ್ರು ಬದುಕಿದಲ್ಲೇ ನಿಲ್ಲಿಸಿದ್ರು. ಆ ಪತ್ರಿಕೆಯಲ್ಲಿ ಚರ್ಚೆ ನಡೀತು, ತುಂಬ ಚರ್ಚೆ. ಆಗ ಶಶಿಕಲಾ ವೀರಸ್ವಾಮಿ ಅವರು ಆನೆ ಮತ್ತು ಮಾವು ತಾನು ಒಂದು ಪದ್ಯ ಬರೆದಿದ್ದರು. ಅದು ತುಂಬ ಫೇಮಸ್ ಆಗೋಯ್ತು ಪದ್ಯ. ಆಮೇಲೆ ಕಮಲಾಹಂಪನ ಕೂಡ ಚರ್ಚೆಯಲ್ಲಿ ಭಾಗವಹಿಸಿದ್ರು. ಆ ಸಂಕ್ರಮಣದ ಸಂಚಿಕೆಗಳನ್ನು ನಾನು ಓದಿದ್ದೆ, ನನಗೆ ನೆನಪಿದೆ. ಆಮೇಲೆ ಎಚ್.ಎಲ್. ಪುಷ್ಪ ಅವರು ಅಮೃತಮತಿಯ ಸ್ವಗತ ಅನ್ನೋ ಒಂದು ಕವಿತೆ ಇದೆ ಅವರದ್ದು. ಆ ಹೆಸರಿನಿಂದಲೇ ಅವ್ರ ಮೊದಲನೇ ಕವನ ಸಂಕಲನ, ಅದರಿಂದಲೇ ಅವ್ರು ಪ್ರಸಿದ್ಧರಾದದ್ದು. ಯಾಕೆ ಒಬ್ಬ ಹೆಣ್ಣು ಈ ಥರ ವಿಕೃತವಾಗಿರುವಂಥ ವ್ಯಕ್ತಿಯನ್ನು ಬಯಸ್ತಾಳೆ, ಅಷ್ಟು ಸುಂದರನಾದ ಗಂಡನನ್ನು ಬಿಟ್ಟು ಅನ್ನೋ ಪ್ರಶ್ನೆಯನ್ನು ಅವ್ರು ಎತ್ತಾರೆ ಅಲ್ಲಿ. ಈಗ ಹಿಂದಿ ಸಿನಿಮಾದಲ್ಲಿ ಈಗ ಸುಮ್ಮನೆ ಉದಾಹರಣೆ ಕೊಡ್ತೀನಿ ಅಷ್ಟೇ. ಅಮೀರ್ ಖಾನ್ ಅಂತ ಒಬ್ಬರಿದ್ದರು ನಟರು, ಚಿಕ್ಕ ವಯಸ್ಸಿನಲ್ಲಿ ಚಾಕ್ಲೇಟ್ ಹೀರೋ ಅಂತ ಕರೀತಾರೆ ಅವರನ್ನು. ಕನ್ನಡದಲ್ಲೂ ಕೆಲವರಿದ್ದಾರೆ. ಒಳ್ಳೆ ಹೆಣ್ಣು ಹುಡುಗಿ ಥರ ಇರ್ತಾರೆ, ತುಂಬ ಕೋಮಲವಾಗಿ, ಸುಂದರವಾಗಿ. ಅವರನ್ನು ಕಂಡ್ರೆ ಇಷ್ಟ ಆಗಲ್ಲ ಹೆಣ್ಮಕ್ಳಿಗೆ ಅಂತ ಒಂದು ಸಿದ್ಧಾಂತ ಇದೆ, ಯಾಕೋ ಗೊತ್ತಿಲ್ಲ. ಹಾಗಾದರೆ ಹೇಗಿರಬೇಕು, ರಫ್ ಲುಕ್ ಇರಬೇಕು, ಶಾರುಖ್ ಖಾನ್ ಇದ್ದ ಹಾಗೆ. ಈಗ ಅಮೀರ್ ಖಾನ್ಗೂ ಶಾರುಖ್ ಖಾನ್ಗೂ ತುಂಬ ವ್ಯತ್ಯಾಸ ಇದೆ. ಇದು ತುಂಬ ಫೆಮಿಲಿಯರ್ ಅಂತ ನಾನು ಹೇಳ್ತಾ ಇದ್ದೀನಿ. ಶಿವರಾಜ್ ಕುಮಾರ್ ಅವ್ರನ್ನ ಕನ್ನಡದ ಶಾರುಖ್ ಖಾನ್ ಅಂತ ಕರೀತಾರೆ. ಇಲ್ಲ ನೋಡಿ, ಕೋಮ ಬಣ್ಣ ಇಲ್ಲ, ಚಾಕ್ಲೇಟ್ ಹೀರೋ ಯಾವ ಲಕ್ಷಣಗಳು ಇಲ್ಲ. ಬಟ್ ಹೀರೋ ಆಗಿರಬೇಕು ಅಂತ ಒಂದು ಅಲಿಖಿತ ಸಿದ್ಧಾಂತ, ಅದು ಮನಸ್ಸಿನ ವ್ಯಾಪಾರ. ಅದನ್ನು ಒಂದು ಅನ್ವಯಿಸಿ ಅಮೃತಮತಿಗೆ ಪುಷ್ಪ ಬರೆದ ಕವಿತೆ. ಆಮೇಲೆ ಭೂಮಿ ಇವಳಲ್ಲ ನಮ್ಮ ನಾಟಕ ಕೂಡ ಬರೀತಾರೆ ಅವರು. ಮತ್ತು ಈ ಥರ ಆಧುನಿಕ ಮನಸ್ಸುಗಳು ಅಂದರೆ ಇವತ್ತಿಗೂ ಕೂಡ ಚರ್ಚೆ ಮಾಡ್ತಾಯಿದ್ದಾರೆ. ಯಾಕೆ ಅಂತಂದರೆ, ಜನ್ನನೇ ಹೇಳಿದ್ದಾನೆ ಇದು ಮುಖ್ಯ ಅಲ್ಲ ಅಂತ. ಅದು ಈಗ ಅಮೃತಮತಿಯ ವ್ಯಕ್ತಿತ್ವವನ್ನು ಅನಾವರಣ ಮಾಡುವ ಕ್ರಿಯೆಯನ್ನು ಮಾಡಾಯಿತು. ಅದು ಕಥೆನೂ ಹೇಳಿದ್ದೀನಿ ನಾನು ಸಾಕಷ್ಟು ದೀರ್ಘವಾಗಿ. ಈಗ ಇದು ನಾನು ಟೆಕ್ಸ್ಟ್ ಕೊಡಿ ಅಂತಂದಾಗ ನೀವು ಇನ್ನೊಂದು ಕೆಲಸ ಮಾಡ್ಬೋದು. ಯಾರು ಆಸಕ್ತಿ ಇದೆಯೋ ಅವ್ರಿಗೆ ಹೇಳ್ತಾ ಇದ್ದೀನಿ, ನಾನು ಹೇಗೆ ರಿಪ್ಲೈ ಮಾಡ್ತೀನೋ ಅದೇ ಟೆಕ್ನಾಲಜಿ ಬಳಸ್ಕೊಂಡು ಡಿಜಿಟಲ್ ರೂಪದಲ್ಲಿರುವ ನಿಮ್ಮ ಸಿಲೆಬಸ್ಸನ್ನು ಆ ಜಾಗದಲ್ಲಿ ಕಾಪಿ ಪೇಸ್ಟ್ ಮಾಡ್ಬೋದು. ನಾನು IAS ಪಾಠ ಮಾಡ್ತಿದ್ದಾಗ ಒಬ್ಬರು IAS ಸಿಲೆಬಸ್ನ ಅಲ್ಲೇ ಕಾಪಿ ಪೇಸ್ಟ್ ಮಾಡಿದರು. ನನಗಿತ್ತು ಸಿಲೆಬಸ್ಸು, ಹಾಗೆ ಮಾಡಬಹುದು ಅಂತ ನಾನು ಹೇಳ್ತಾಯಿದ್ದೀನಿ. ಕ್ಲಿಪ್ ಬೋರ್ಡ್ಗೆ ಬಂದುಬಿಡುತ್ತೆ ಕಾಪಿ ಪೇಸ್ಟ್ ಆಗುವಾಗ. ಅದರಿಂದ ಅವಾಗೇನಾಗುತ್ತೆ ಅಂದರೆ ನಂಗೆ ಪೂರ್ತಿ ಕಲ್ಪನೆ ಬರುತ್ತೆ. ಈಗ ನೀವು ಕೊಟ್ಟಿರೋ ಫೀಡ್ಬ್ಯಾಕ್ ಹೇಗಿದೆ ಅಂದರೆ, ಅಮೃತಮತಿ ಓತಿಯಲ್ಲೋ ಅಂತಿದೆ, ಅದೇ ಅವೆರಡಕ್ಕೆ ಹೋಲಿಸ್ಬೇಕಾ ಅಥವಾ ಅವೆರಡು ಬೇರೆ ಬೇರೆನಾ? ಅವೆರಡಕ್ಕೆ ಹೋಲಿಸೋಕ್ಕೆ ಸಾಧ್ಯವೇ ಇಲ್ಲ. ನಾನು ಅದನ್ನು ಯೋಚನೆ ಮಾಡಿದೆ. ಅವೆರಡಕ್ಕೆ ಹೋಲಿಸೋದಕ್ಕೆ ಬೇಸಿಕಲಿ ಇಟ್ಸ್ ನಾಟ್ ಪಾಸಿಬಲ್. ಆದ್ದರಿಂದ ಅದೇ ಬೇರೆ ಇದೇ ಬೇರೆ ಅಂತ ಅಂದ್ಕೊಂಡೆ. ಮತ್ತು ಇದನ್ನು ಮಾಡಿದ್ದೀನಲ್ಲ ಅಲ್ಲೂ ಇದನ್ನೇ ಓದಿದ್ದೀನಿ, ಜನ್ನ ಅನ್ನುವ ವೀಡಿಯೋದಲ್ಲೂ ಇದನ್ನೇ ಓದಿದ್ದೀನಿ. ಅದರಿಂದ ಅದನ್ನೆಲ್ಲ ನೋಡಬಹುದು. ಸೊ ಅಮೃತಮತಿಗೆ ಸಂಬಂಧಪಟ್ಟ ಹಾಗೆ ನಾನು ಕೇಂದ್ರೀಕರಿಸಿ ಮಿಕ್ಕಿದನ್ನೆಲ್ಲ ಜನನ ಇತರ ವಿವರಗಳನ್ನು ಬಿಟ್ಟು ಇಲ್ಲಿ ಆದಷ್ಟು ಸರಳವಾಗಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ.
ಪಠ್ಯಪುಸ್ತಕವನ್ನೇ ಓದಿದಾಗ ಕೊಡುವ ಅನುಭವ ಇನ್ನೂ ಚೆನ್ನಾಗಿ ಇರುತ್ತೆ. ನಮಸ್ಕಾರ.